भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇಷದ ಘೋಷ, ಜನನಿಗೆ ಜೀವವ ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪುಣ್ಯ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸ ಮಂಗಳಧಾಮ, ಕವಿ ಕೋಳಿಗರನ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳ ನಾಡಿನ ನಾಡೆ, ಡಂಕನ ಚಕಣನ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಮರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಳುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗಳ ಕಂಗಳ ಸರಿಯೋನು, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆ ಆಡಿದಂತ ಕುಮಾರಿ ಮುಸಫಾ ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ಮಾಡಲಿದ್ದಾರೆ ನಮ್ಮ ದಿವ್ಯಶ್ರೀ ಅವರಿಂದ. ಈಗ ಪ್ರಾರ್ಥನೆ ಉಳಿಗಿರಿ ಬಡಾವಣೆಯ ಶ್ರೀಮತಿ ಗಾಯತ್ರಿ ಮೂರ್ತಿ ಅವರಿಂದ. ಕಾಣುವ ನಮ್ಮ ಕನ್ನಡನ್ನು ಕನ್ನಿ ಬೆಳಗುವ ರನ್ನ ದೀವಿಗೆ ಕೇಳಿ ಹಾಡನ್ನು, ಬನ್ನಿ ಕಾಣುವ ನಮ್ಮ ಕನ್ನಡ ತಾಯಿನಾಡನ್ನು. ಶ್ರೀಕೃಷ್ಣ ಶಾರದೆ ಚಾಮುಂಡಿ ಜನ್ನಿಗ ಗೊಮ್ಮಟ ಗಣಪತಿ ನೆಲೆಸಿಹರು, ಮಂಜುನಾಥ ಶ್ರೀರಂಗ ಸುಬ್ರಹ್ಮಣ್ಯರು, ಗೋಕರ್ಣೇಶ್ವರ ಇಲ್ಲಿಹರು, ಬನ್ನಿ ಕಾಣುವ ನಮ್ಮ ಕನ್ನಡ ತಾಯಿನಾಡನ್ನು. ಪಂಪರನ್ನ ಜನ್ಮದ ಭೂಮಿಶನರಣ್ಣಪ್ಪ, ಪುಟ್ಟಪ್ಪ ಕಾರಂಗ ಬರೆದಾನಾಡು, ಹೇಮಾವತಿ ಕಾವೇರಿ ಪಿನಾಕಿನಿ, ತುಂಗಭದ್ರೆಯರು ಹರಿವನಾಡು, ಬನ್ನಿ ಕಾಣುವ ನಮ್ಮ ಕನ್ನಡ ತಾಯಿನಾಡನ್ನು. ಮಲೆನಾಡ ಶ್ರೀಗಂಧ ಕೋಲಾರದ ಚಿನ್ನ, ದೇಶದ ಬಾಕಸ ತುಂಬಿಹುದು, ದಿನಕರ ಸರಿಸಮಳಾದ ಶರಾವತಿ, ಒಣಗಿರಿ ನಗರಿಯ ಬೆಳಗಿಹಳು,
ಬನ್ನಿ ಕಾಣುವ ನಮ್ಮ ಕನ್ನಡ ತಾಯಿನಾಡನ್ನು. ಕನ್ನಡ ಕಸ್ತೂರಿ ಕನ್ನಡ ಕನ್ನಡಿ ಎನ್ನಡಿ ಕನ್ನಡ ಅಭಿಮಾನ ಅಭಿಮಾನ. ನುಡಿಯೆಲ್ಲ ಕಸ್ತೂರಿ ನಡೆಯೆಲ್ಲ ಕನ್ನಡ ಎನ್ನಡಿ ನನ್ನಿಯ ಸುಜ್ಞಾನ ಸುಜ್ಞಾನ. ಬನ್ನಿ ಕಾಣುವ ನಮ್ಮ ಕನ್ನಡ ತಾಯಿನಾಡನ್ನು. ತನ್ನಿ ಬೆಳಗುವರನ್ನ ದೀವಿಗೆ ಕೇಳಿ ಹಾಡನ್ನು ಕೇಳಿ ಹಾಡನ್ನು ಕೇಳಿ ಹಾಡನ್ನು. ಧನ್ಯವಾದಗಳು. ಶ್ರೀಮತಿ ಗಾಯತ್ರಿ ಮೂರ್ತಿ ಅವರಿಗೆ ಪೂರ್ವಕ ಧನ್ಯವಾದಗಳು. ಈಗ ಸ್ವಾಗತ ಬಯಸಲಿದ್ದಾರೆ ಸಿಂಹಲ್ ಕಾನ್ವೆಂಟ್ನ ಸಹ ಶಿಕ್ಷಕಿಯಾದ ಎಂ ದಿವ್ಯಸ್ ಇದ್ದಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಎನ್ನುವುದು ಕೇವಲ ಆಚರಣೆ ಅಲ್ಲ, ಅದು ಕನ್ನಡ ನಮ್ಮ ಅಸ್ತಿತ್ವ ಎಂಬ ಭಾವನೆಯ ಪುನರುಚ್ಚಾರ. ಪ್ರತಿಷ್ಠಿತ ಶಿಕ್ಷಣ ತಜ್ಞರು ನೂರಾರು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ತಮ್ಮ ಅಮೂಲ್ಯ ಸೇವೆ ನೀಡುತ್ತಿರುವ ನಮ್ಮ ಸಂಸ್ಥೆಯ ಹೆಮ್ಮೆಯ ಮಾರ್ಗದರ್ಶಕಿ ಹಾಗೂ ಸಂಸ್ಥಾಪಕರು ಮುಖ್ಯೋಪಾಧ್ಯಾಯರು ಆದ ಡಾಕ್ಟರ್ ಮಹಾಜಬಿ ಮೇಡಂ ರವರನ್ನು ನಮ್ಮ ಕನ್ನಡ ಹಬ್ಬದ ಈ ವೈಭವಕ್ಕೆ ವೇದಿಕೆಯ ಮೇಲೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕನ್ನಡದ ವ್ಯಾಕರಣವೇ ಭಾಷೆಯ ಅಸ್ಥಿಪಂಜರ. ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ವಿಶ್ರಾಂತ ಪ್ರಾಧ್ಯಾಪಕರು ಮತ್ತು ಜಾನಪದ ವಿದ್ವಾಂಸರು, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡದ ಪರ, ಕನಸಿನ ಪರ, ಸಂಸ್ಕೃತಿಯ ಪರ ಹೋರಾಡುತ್ತಿರುವ ಶ್ರೀ ಮಟ್ಟಿಗೆರೆ ಗೋಪಾಲ ಅಧ್ಯಕ್ಷರು, ಉದಯಗಿರಿ ಕನ್ನಡ ಸಂಘ ಹಾಗೂ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಂಸ್ಥೆಯ ಬಲಸ್ತಂಭ, ಮಾರ್ಗದರ್ಶಕ, ಪ್ರೇರಣೆಯ ಮೂಲ ಇವರ ಸೇವಾ ಭಾವ, ಸಹೃದಯತೆ ಮತ್ತು ಶಿಕ್ಷಣದ ಮೇಲಿನ ನಿಷ್ಠೆ ನಮ್ಮೆಲ್ಲರಿಗೂ ದೊಡ್ಡ ಆದರ್ಶ. ಸರ್, ನಿಮ್ಮ ಸಾನ್ನಿಧ್ಯ ಈ ಕಾರ್ಯಕ್ರಮಕ್ಕೆ ಅಪಾರ ಹೊಳಪು ಸೇರಿಸಿದೆ. ಅಬ್ದುಲ್ ಮುಯಿನ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸರಳತೆ, ಸಂಸ್ಕಾರ, ಮಮತೆ ಈ ಮೂರನ್ನು ಒಂದೇ ರೂಪದಲ್ಲಿ ಕಾಣಲು ಸಾಧ್ಯವಾಗುವುದು. ಇವರೆಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ನೀಡುತ್ತಿರುವ ನಿಮ್ಮ ಮೌನ ಸೇವೆಗಳು ಅನನ್ಯ, ನಿಜವಾದ ಗೌರವ. ಶ್ರೀಮತಿ ಫಾಜಿಲಾ ನಯೀಂ ರವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಿರ್ಮಾಣದಲ್ಲಿ ತಮ್ಮ ಜ್ಞಾನ, ಶಿಸ್ತು ಮತ್ತು ಮಾನವೀಯತೆಯನ್ನು ಮಿಶ್ರಣ ಮಾಡಿ ಬೆಳಕು ಹರಡುವವರು ಶ್ರೀಮತಿ ಡಾಕ್ಟರ್ ಮಿಸ್ಬಾ ಕೌಂಡನ್ ಮ್ಯಾಮ್. ನಿಮ್ಮ ಹಾಜರಾತಿ ನಮಗೆ ಸ್ಫೂರ್ತಿ ನೀಡುತ್ತದೆ. ನಿಮಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎಂ ಕೆ ಗೋವಿಂದರಾಜು ಉಪಾಧ್ಯಕ್ಷರು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಬಿ ಕೆ ಜಯಕುಮಾರ್ ಕಾರ್ಯದರ್ಶಿ, ಉದಯಗಿರಿ ಕನ್ನಡ ಸಂಘ ಮೈಸೂರು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ.
ಶ್ರೀ ರಾಜು ಕೊಳ್ಳೇಗಾಲ ಸಹಾಯಕ ಕಾರ್ಯದರ್ಶಿ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಜಿ ಲೋಕೇಶ್ ರಾವ್ ಸಹ ಕಾರ್ಯದರ್ಶಿ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮೈಗಾ ಜಗದೀಶ್ ಖಜಾಂಚಿ ಹಾಗೂ ಸಂಘದ ಪದಾಧಿಕಾರಿಗಳು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಹಾಗೂ ನನ್ನ ನೆಚ್ಚಿನ ಸಹ ಶಿಕ್ಷಕಿಯರಾದಂತಹ ಐಷಾ ಮ್ಯಾಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಜೇಮ್ಸ್ ಅರಾನರವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಯುಎ ನಾಗರಾಜು ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ರವಿಕುಮಾರ್ ಶೀಲಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಮುಖ್ಯವಾಗಿ ವಿದ್ಯಾರ್ಥಿಗಳು, ಹಾಗಾಗಿ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲಾ ಶಿಕ್ಷಕರು ಹಾಗೂ ಶಿಕ್ಷಕೇತರ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ಸಂಘದ ಹಿರಿಯ ಎಲ್ಲ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಜಾನಪದ ವಿದ್ವಾಂಸರು ಆದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಲ್ಲ. ಉದಯಗಿರಿ ಕನ್ನಡ ಸಂಘದಿಂದ ಈ ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಈ ನಿಮ್ಮ ಸಂಸ್ಥೆ ಸಿಟಿಜನ್ ಕಾನ್ವೆಂಟ್ನಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಶಾಲೆಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಭಾಳ ಈ ದೇಶದ ಶಿಸ್ತಿನ ಸಿಪಾಯಿಗಳು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೀವು ಉಸಿರಾಡೋದು ನಮಗೆ ಕೇಳಿಸ್ಬಾರ್ದು, ನೀವು ಉಸಿರಾಡ್ತಿರಲ್ಲ ಅದು ನಮಗೆ ಕೇಳಿಸ್ಬಾರ್ದು. ಇವತ್ತು ಅಷ್ಟು ಗಂಭೀರವಾಗಿ ನಿಶ್ಶಬ್ದವಾಗಿ ನೀವು ನಡ್ಕೊಳ್ಬೇಕು. ಯಾಕೆಂದರೆ ನಿಮ್ಮ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಬಂದಿದ್ದೇವೆ. ಸೋದರಿ ಮಹಾಜಬಿನ್ ಇವರು ಅವರ ಕುಟುಂಬದವರೆಲ್ಲ ಸೇರಿ ತುಂಬ ಅಪರೂಪದ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಉದಯಗಿರಿಯಲ್ಲಿ ಇಂಥ ಶಾಲೆಗಳು ಇರಲಿಲ್ಲ ಅಂತಂದ್ರೆ ತುಂಬ ಜನ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ರು ಅಂತ ನಾನು ಅನ್ಕೊಂಡಿದ್ದೇನೆ. ಅದನ್ನು ಕಟ್ಟಿಕೊಡುವಂಥ ಕೆಲಸವನ್ನ
ಈ ಮಹಾತಾಯಿ ಡಾಕ್ಟರ್ ಮಹಾಜಬೀನ್ ಅವರು ಮತ್ತು ಅವರ ಸುಪುತ್ರ ಅಬ್ದುಲ್ ಮಹೀದ್, ಹಾಗೆ ಐಷಾ ಮೇಡಮ್ನವರು ಮತ್ತೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಇದನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಮೈಸೂರು ನಗರಕ್ಕೆ ಒಂದು ಗೌರವದ ಸಂಸ್ಥೆ. ಹಾಗಾಗಿ ನೀವು ಮಕ್ಕಳೆಲ್ಲ ಗೌರವಯುತವಾಗಿ ಒಂದು ಅರ್ಧ ಗಂಟೆ ನಿಶ್ಶಬ್ದ ಅಂದ್ರೆ ಗೊತ್ತಾಯ್ತಲ್ಲ, ಉಸಿರಾಡೋದು ನಮ್ಗೆ ಕೇಳಿಸ್ಬಾರ್ದು, ಹಾಗೆ ನೀವು ನಿಶ್ಶಬ್ದದಿಂದ ಇರ್ತೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಈ ದಿವಸ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ನಿಮ್ಮ ಸಂಸ್ಥೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಸುತ್ತಮುತ್ತ 100 ಸಂಸ್ಥೆಗಳಿದ್ದಾವೆ ಇಲ್ಲಿ, ಆದ್ರೆ ನಿಮ್ಮ ಸಂಸ್ಥೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ನೀವು ಗೌರವವಾಗಿ ನಡ್ಕೊಳ್ತೀರಿ, ನೋಡಿ ಕನ್ನಡಕ್ಕೆ ಗೌರವ ಕೊಡುವಂತ ಕೆಲಸವನ್ನು ಮಾಡ್ತೀರಿ, ಮತ್ತೆ ಬಂದ ಅತಿಥಿಗಳಿಗೆ ಗೌರವಿಸ್ತೀರಿ ಅಂತ ಹೇಳಿ ನಾವು ಇಲ್ಲಿ ಈ ಸಮಾರಂಭವನ್ನ ಏರ್ಪಾಡು ಮಾಡಿದ್ದೇವೆ. ಹಾಗಾಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಸೋದರಿ, ಒಂದು ರೀತಿ ನಿಮಗೆಲ್ಲ ಒಂದು ರೀತಿ ತಾಯಿ ಇದ್ದ ಹಾಗೆ ಶ್ರೀಮತಿ ಡಾಕ್ಟರ್ ಮಹಾಜಬೀನ್ ಅವರು, ಅವರನ್ನು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ. ಇದು ಶಿಷ್ಟಾಚಾರ, ಅವರನ್ನ ಈ ಗೌರವ ಸ್ಥಾನದಲ್ಲಿ ಕೂರಿಸಿದ್ದೇವೆ. ಹಾಗೆ ಉದ್ಘಾಟನೆ ಮತ್ತು ಉಪನ್ಯಾಸ ಮಾಡಲಿಕ್ಕೆ, ನಿಮಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈ ನಾಡಿನ ಶ್ರೇಷ್ಠ ಸಾಹಿತಿಗಳು ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರು. ನಮಗೆ ಸಾಹಿತಿಗಳನ್ನು ಕರೆದು ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ತೊಡಕು. ನೀವು ಎಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀರಿ, ಯಾರು ಇರ್ತಾರೆ, ಎಲ್ಲಿ ವೇದಿಕೆ ಮೇಲೆ ಯಾರು ಇರ್ತಾರೆ, ಮತ್ತೆ ನಮ್ಮ ಭಾಷಣ ಕೇಳೋರು ಯಾರು ಅಂತ ಕೇಳ್ತಾರೆ. ಆದ್ರೆ ಈ ಮಹಾನ್ ವಿದ್ವಾಂಸರು ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರು ಕನ್ನಡದ ಕೆಲಸ ಎಲ್ಲಿ ಆದ್ರೂ ಯಾವುದನ್ನು ಕೇಳದೆ ಬರುವಂತ ದೊಡ್ಡ ಒಂದು ವಿದ್ವಾಂಸಮಣಿಯವರು. ಈ ಸಣ್ಣ ಕಾರ್ಯಕ್ರಮ ಅವರೆಲ್ಲ ಸಾವಿರಾರು ಜನ ಪ್ರೊಫೆಸರ್ಗಳಿಗೆ ಪಾಠ ಮಾಡಿ ನಿವೃತ್ತಿಯನ್ನು ಪಡೆದಂಥವ್ರು, ಪ್ರಾಚಾರ್ಯರಾಗಿದ್ದಂಥ ದೊಡ್ಡ ದೊಡ್ಡ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಸೇವೆ ಮಾಡಿದಂಥವ್ರು ಇತ್ತೀಚೆಗೆ ನಿವೃತ್ತಿಯನ್ನು ಪಡೆದಿದ್ದಾರೆ. ಅವ್ರನ್ನ ಕರೆದ ತಕ್ಷಣ ಹಿಂದೆ ಮುಂದೆ ನೋಡದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಈ ನಾಡು ಕಂಡಂತ ಅತ್ಯಂತ ಶ್ರೇಷ್ಠ ವಿದ್ವಾನ್ಮನೆಗಳಲ್ಲಿ ಒಬ್ಬರು ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು. ನಿಮಗೆಲ್ಲ ಅವ್ರ ಪರಿಚಯ ಇರ್ಲಿಕ್ಕಿಲ್ಲ. ಅವರು ನನಗೆ ಅಷ್ಟು ಅರಿವಿಲ್ಲ. ಅವರು ಮಕ್ಕಳಿಗೆ ಅರಿವು ಮೂಡಿಸುವಂತ ರೀತಿಯಲ್ಲಿ ಮುಂದೆ ಉಪನ್ಯಾಸವನ್ನು ಮಾಡ್ತಾರೆ. ಹಾಗೆ ಗೆಳೆಯ ಅಬ್ದುಲ್ ಮುಹೀದ್ ನನ್ನ ಆತ್ಮೀಯ ಮಿತ್ರ. ಚಿಕ್ಕ ವಯಸ್ಸಿನಲ್ಲಿ ಅವರ ತಾಯಿ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಅವರಿಗೆ. ಅದು ಎಲ್ಲ ತಾಯಿಗಳು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ಒಂದು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಿಗೆ ನಾನು ಕೌನ್ಸಿಲರ್ ಸಭೆಯನ್ನು ಕರೆದು ನಾನು ಕರ್ಕೊಂಡು ಹೋಗಿದ್ರು. ಯಾರು ಅಂತಂದ್ರೆ 3 ಜನ ವಿದ್ಯಾರ್ಥಿಗಳು ಧರಣಿ ಮಾಡ್ತಾ ಇದ್ದಾರೆ ನೋಡಿ. ದೊಡ್ಡ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜು. ಒಬ್ಬ ಮೊದಲನೇ BE ನಲ್ಲಿದ್ದೇನೆ, ಇನ್ನೊಬ್ಬ 2ನೇ BE, ಇನ್ನೊಬ್ಬ 3ನೇ BE, ಎಲ್ಲ 22-23 ವರ್ಷದ ಯುವಕರು. ಆ ಸಭೆಗೆ ಅವ್ರನ್ನ ಜೈಲಲ್ಲಿ ಇದ್ದಾರೆ 3 ಜನ. ಈಗ ಬಹಳ ದೊಡ್ಡ ಅಪರಾಧ ಮಾಡಿದ್ದಾರೆ ಪಾಪ. ನೋಡಿ ಹೇಗಾಗುತ್ತೆ ಅಂದ್ರೆ, ನಮ್ಮ ಮಕ್ಳು ಏನ್ ಮಾಡ್ತಿದ್ದೇವೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನನ್ನ ಮೊಮ್ಮಗಳು ಒಬ್ರು ಇದ್ದಾಳೆ, ಅವಳು ರಾತ್ರಿ ಸ್ವಲ್ಪ ಮೊಬೈಲ್ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಏನು ಸ್ವಲ್ಪ ನೋಡಿ ಅಂತ ಹೇಳಿದ್ದೀನಿ. ನಿಮ್ ತಪ್ಪಲ್ಲ, ಅದು ವಯಸ್ಸಿನ ಸಹಜವಾದ ಕೆಲವು ಗುಣಗಳಿರ್ತವೆ ಮತ್ತೆ ಸಹವಾಸ. ಹಾಗಾಗಿ ಆ 3 ಜನ ದರೋಡೆಗಿಳಿತಾರೆ. ಅವ್ರ ತಂದೆ ತಾಯಿಗಳು ಶ್ರೀಮಂತರು, ಅಷ್ಟಂತ ಅವರೆಲ್ಲ ಬಂದು ಕಣ್ಣಿನ ನೀರಾಗಿ ಬಿಟ್ಟಿದ್ರೆ ಮತ್ತೆ ಏನು ಮಾತಾಡಕ್ ಆಗ್ಲಿಲ್ಲ ಅವರಿಗೆ. ಕಣ್ಣಿನ ನೀರು ತುಳಿಸ್ಕೊಡ್ತಾ ಕೂತ್ಕೊಂಡಿದ್ರು 3 ಜನ 6 ಜನ ಪೇರೆಂಟ್ಸ್. ನಾವು ಏನ್ ಹೇಳ್ಲಿಕ್ಕೆ, ಯಾರಿಗೆ ಏನ್ ಹೇಳ್ಲಿಕ್ಕೆ ಬರುತ್ತೆ? ಆಗಬಾರ್ದು, ಅನಾಹುತ ಆಗೋಗಿದೆ. ಅವ್ರನ್ನೆಲ್ಲ ಒಂದು ಹಾಸ್ಟೆಲ್ ಸೇರಿಸಿದ್ರೆ ಎಲ್ಲ 3 ಜನ ಬೇರೆ ಬೇರೆ ಕಡೆ ಒಳ್ಳೆ ಮನೆಯನ್ನು ಮಾಡ್ಕೊಂಡು, ಇಸರಾಗಿ ಮನೆ ಮಾಡ್ಕೊಂಡು, ದರೋಡೆ ಮಾಡಿದ ಹಣದಲ್ಲಿ ಮಜಾ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದರೋಡೆ ಮಾಡಿದ್ದಾರೆ ಅವರು 3 ಜನ ವಿದ್ಯಾರ್ಥಿಗಳು. ಏನ್ರಿ ಪಾಪ, ತಂದೆ ತಾಯಿಗಳು ಎಲ್ಲ ಸುಯಿಸೈಡಲ್ ಟೆಂಡೆನ್ಸಿ ಬಂದ್ಬಿಟ್ಟಿದ್ದಾರೆ. 3 ಜನ ಪೇರೆಂಟ್ಸ್, 6 ಜನ ತಂದೆ ತಾಯಿಗಳು. ಮಾತಾಡಕ್ ಆಗ್ತಾ ಇಲ್ಲ ಅವರಿಗೆ. ಕಣ್ಣಲ್ಲಿ ನೀರು ಸುರಿಸೋದು ಬಿಟ್ರೆ ಏನು ಮಾಡಲಿಲ್ಲ. ಅವರು ಮಾತಾಡ್ಲಿಕ್ಕೆ ಧ್ವನಿನೂ ಓಡ್ತಾ ಇರಲಿಲ್ಲ. ಆ ಥರ ಆಗ್ಬಾರ್ದು. ನೀವೆಲ್ಲ ಒಳ್ಳೆ ಹುಡುಗರು ಅಂತ ನೋಡಿದ್ರೆ ಗೊತ್ತಾಗುತ್ತೆ, ಹುಡುಗ ಹುಡುಗಿಯರು. ಅದರಲ್ಲಿ ಹುಡುಗಿಯನ್ನು ಒಬ್ಬಳು ಸೇರ್ಕೊಂಡಿದ್ದಾರೆ, ಒಬ್ಬಳು ಕೊಲೆನೂ ಮಾಡಿಬಿಟ್ಟಿದ್ದಾರೆ. ಒಬ್ಬಳು ಹುಡುಗಿಯೆಲ್ಲ ಮದ್ದು ಬರೆಸಿ ಜೊತೆಗಾತಿಯನ್ನು ಕರ್ಕೊಂಡೋಗಿ ಕೊಲೆ ಮಾಡಿದ್ದಾರೆ. ನಾವು ಭಾರತ ದೇಶ
ವಿಶ್ವದಲ್ಲಿ ಮಾದರಿಯಾದ ದೇಶ. ನಮ್ಮನ್ನ ಉದಾಹರಣೆಯಾಗಿ ಕೆಲವು ರಾಷ್ಟ್ರಗಳೆಲ್ಲ ತೆಗೆದುಕೊಂಡು ಇಲ್ಲಿ ಯೋಗ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಏಪ್ರಿಲ್ 24ನೇ ತಾರೀಕು ಇಡೀ ವಿಶ್ವ ಯೋಗವನ್ನು ಆಚರಣೆ ಮಾಡುತ್ತೆ. ಮುಸ್ಲಿಂ ಕಂಟ್ರಿಗಳು ಸೇರಿದಾಗೆ, ಕ್ರಿಶ್ಚಿಯನ್ ಕಂಟ್ರಿಗಳು ಸೇರಿದಾಗೆ ಆ ಎಲ್ಲ ವಿಶ್ವದ ಎಲ್ಲ ಜಾತಿ ಜನಾಂಗ ಎಲ್ಲವನ್ನು ಮರೆತು ಯೋಗ ಯಾರ್ದು ಮಾತ್ರ ಅಲ್ಲ, ಇಡೀ ಜನಾಂಗದ್ದು. ಅದು ಒಂದು ರೀತಿ ಆರೋಗ್ಯದ ಒಂದು ಆಚರಣೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಅಂತ ಹೆಮ್ಮೆಯ ದೇಶದಲ್ಲಿ ನಾವು ಇದ್ದೇವೆ. ನಮ್ಮ ನಾಡಿನಲ್ಲೇ ಹೀಗಾಗ್ಬಿಟ್ರೆ ನಾವು ಏನಪ್ಪ ಮಾಡೋದು? ಈಗ ಒಂದು ಮಾತು ಹೇಳಲೇಬೇಕು, ಯಾಕಂತಂದ್ರೆ ನೀವು 10ನೇ ತರಗತಿ ವಿದ್ಯಾರ್ಥಿಗಳಿದ್ದೀರಿ. ನಾನು ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಇತ್ತು, ಅದರ ಅಧ್ಯಕ್ಷನಾಗಿದ್ದೆ. ನಾವು ಹೈಸ್ಕೂಲಿಗೆ ಅವರಿಗೆ ಸೆಕ್ಸ್ ಎಜುಕೇಶನ್ ಹೇಳ್ಕೊಡ್ತಾ ಇದ್ವಿ. ಅದು ಕೆಲವರೆಲ್ಲ BU ಎಲ್ಲ ಬಂದವರು ಗಲಾಟೆ ಮಾಡಿದ್ರು, ಸೆಕ್ಸ್ ಎಜುಕೇಶನ್ ಮಾಡಬಾರ್ದು ನೀವು ಅಂತ. ಸೆಕ್ಸ್ ಎಜುಕೇಶನ್ ಅಂತಂದ್ರೆ ಸೆಕ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ ವಿದ್ಯಾರ್ಥಿಗಳಿಗೆ. ನಾವೆಲ್ಲ ನಿಮ್ಮ ದಾರಿನೇ ಬಂದವರು, ನಿಮಗೆ ಆಟ ಆಡ್ಕೊಂಡು ಚೇಷ್ಟೆ ಮಾಡಿಕೊಂಡು ಕಪಿ ಚೇಷ್ಟೆ ಎಲ್ಲ ಮಾಡಿ ಬಂದಿದ್ದೀವಿ. ನೀವು ನಮ್ಮಾಗ ಆಗೋದು ಬೇಡ ಅಂತ ಈ ಮಾತು ಹೇಳ್ತಾ ಇದ್ದೇನೆ. ಹಿಂದೆ ಒಬ್ಬ ಮುಗಿಸ್ಬಿಡ್ತೀನಿ ಎಲ್ಲ ಆಮೇಲೆ ಮಾತಾಡ್ತೀನಿ. ಹಾಗೆ ಸೋದರಿ ಶ್ರೀಮತಿ ಫಜಿಲಾ ನಯೀಂ ಅವರು, ನಮ್ಮ ಸೋದರಿಯವರು ಸಂಸ್ಥೆಯ ಉದ್ಧಾರಕ್ಕಾಗಿ ಸೊಸೆಯಾಗಿ ಬಂದಿದ್ದಾರೆ, ಅವರಿಗೆ ಪತ್ನಿಯಾಗಿ ಬಂದಿದ್ದಾರೆ. ಆ ಸೋದರಿಗೂ ನಾನು ಪ್ರೀತಿಗೊಳ್ತೇನೆ. ಇನ್ನೊಂದು ಹೆಚ್ಚುಗಾರಿಕೆ ಅಂದ್ರೆ ಮಿಸ್ಬಾ ಕೌನಿ, ಡಾಕ್ಟರ್ ಮಿಸ್ಬಾ ಕೌನಿ. ಈಗ ಡಾಕ್ಟರ್ ಆಗದೆ ಭಾರಿ ಕಷ್ಟ. ಡಾಕ್ಟರ್ ಓದ್ಲಿಕ್ಕೆ ಅದು ಎಷ್ಟು ಸಂಕಟ ಪಡ್ತಾರೆ, ಎಷ್ಟು ಕಾಲ ವ್ಯಯ ಮಾಡಬೇಕು, ಎಷ್ಟು ಅದಕ್ಕೆ ತ್ಯಾಗ ಮಾಡಬೇಕು, ಇವೆಲ್ಲ ಇರುತ್ತೆ. ಒಳ್ಳೆಯ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಕತಾರ್ನಲ್ಲಿ ಹೋಗಿ ಪತಿರಾಯನ್ ಜೊತೆ ಸೇರಿಕೊಂಡು ಅಲ್ಲೂ ಸಹ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅವರು ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಅವರಿಗೆ ಒಂದು ಸಣ್ಣ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಅವರಿಗೆ ಕರೆದಿದ್ದೇವೆ. ಅವರು ಸಹ ನಮ್ಮ ಜೊತೆಲಿ ಇದ್ರು. ಹೆಮ್ಮೆ ನಮಗೆಲ್ಲ. ನಮ್ಮ ಮನೆಯ ಮಗಳು ಒಬ್ಬರು ಓದ್ಕೊಂಡು ಕತಾರ್ನಲ್ಲಿ ಹೋಗಿ ಕನ್ನಡದ ಕಳೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆಲ್ಲ ಹೆಮ್ಮೆ ಅಲ್ವಾ? ನೀವು ಹಾಗೆ ಸಾಧನೆಯನ್ನು ಮಾಡಿ ಅವ್ರ ಹಾಗೆ ಹೊರದೇಶದಲ್ಲಿ ಹೋಗಿ ಅಲ್ಲಿ ಕನ್ನಡದ ಕೀರ್ತಿಯನ್ನ, ಈ ನಾಡಿನ ಕೀರ್ತಿಯನ್ನು ಹರಡುವಂತ ಕೆಲಸವನ್ನ ಮಾಡ್ತೀರಿ ಅನ್ಕೊಂಡಿದ್ದೇನೆ. ಜೊತೆಯಲ್ಲಿ ನಮ್ಮ ಜಯಕುಮಾರ್ ಇದ್ದಾರೆ, ಇವರು ಸಂಸ್ಥಾಪಕ ಕಾರ್ಯದರ್ಶಿಗಳು ಉದಯಗಿರಿ ಕನ್ನಡ ಸಂಘ. ಸುಮಾರು 35 ವರ್ಷದಿಂದ ಈ ಸಂಘವನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಈ ಕಾರ್ಯಕ್ರಮದ ರೂವಾರಿಗಳಾಗಿದ್ದಾರೆ. ಹಾಗೆ ನಿರೂಪಣೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥವರು ರಾಜು ಕೊಳ್ಳೇಗಾಲ ಅವರು ಸಹ ಕಾರ್ಯದರ್ಶಿಗಳು. ಅವರು ನಮ್ಮ ಜೊತೆಗೆ ಭಾರಿ ವರ್ಷಗಳಿಂದ ಇದ್ದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ಲೋಕೇಶ್ ರಾವ್ ಅವರು ಒಬ್ಬರು ಸಹ ಕಾರ್ಯದರ್ಶಿಗಳು. ಇವರೆಲ್ಲ ನೋಡಿ ಅವರು ಬೇರೆ ಬೇರೆ ಉದ್ದಿಮೆಯಲ್ಲಿ ಇರ್ತಕ್ಕಂಥವ್ರು. ಈ ಕನ್ನಡ ಕಾರಣಕ್ಕೆ ನಮ್ಮ ಜೊತೆಯಲ್ಲಿ ಬಂದು ಇಟ್ಕೊಂಡು ಲೋಕೇಶ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಗೆ ಜೇಮ್ಸ್ ಅರೇನ ಅವರು ಒಂದು ಒಬ್ಬರು ಅವರು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿದ್ದಾರೆ. ಹಾಗೆ ಮೂರ್ವಿ ನಾಗರಾಜ್ ಅವರು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿದ್ದಾರೆ. ಸತ್ಯನಾರಾಯಣ ಮೂರ್ತಿಯವರು ಮತ್ತು ಗಾಯತ್ರಿ ಮೂರ್ತಿಯವರು ಮುಂದೆ ಕೊಡ್ತಿದ್ದಾರೆ, ಅವರು ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಹಾಗೆ ಜಿ ರಾಮಮೂರ್ತಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬಿಳಿಗೆಯವರು ಇದ್ದಾರೆ. ಹಾಗೆ ಇನ್ನೊಂದು ಹೆಸರು ಗೊತ್ತಾಗಲಿಲ್ಲ, ಪಕ್ಕದ ಹೆಸರಿನಲ್ಲಿ ಪಕ್ಕ ಕೂತಿದ್ದಾರೆ. ಸಾರಿ, ಕ್ಷಮಿಸ್ಬೇಕು, ಪತ್ರಿಕಾ ಅಲ್ಲಿ ಸರಿಯಾಗಿ ಕಾಣಿಸ್ತಾ. ನಾನೇ ಅವ್ರನ್ನ ಬರ ಕೇಳಿದೆ, ಗೆಳೆಯ ಬಾಬು ಅವರು ಬಂದಿದ್ದಾರೆ, ಒಳ್ಳೆ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಸಮಾಜದ ನಿರ್ಮಾಣದಲ್ಲಿ ಅಪಾರವಾದ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಪತ್ರಕರ್ತ ಬಾಬು ಅವರು ನಮ್ಮ ಜೊತೆ ಬಂದಿದ್ದಾರೆ. ಹಾಗೆ ಕುಮಾರಿ ಮುಸುಬಾ ಅವರ ನಾಡಗೀತೆ ಆಡಿದವರು ಯಾರು? ಮುಸುಬಾ ಮುಸ್ಬಿರಾ ಮತ್ತು ಸಂಗಡಿಗರು ಅಪರೂಪದ ನಾಡಗೀತೆ. ನಮ್ಮ ದೇಶಗೀತೆ ಇದೆಯಲ್ಲ, ಜನಪದಗಣ, ಅದಕ್ಕಿಂತನೂ ಅಪರೂಪದ್ದು ಅಂತ ಗೀತೆ ಕಂಡುಕೊಂಡಿದ್ದಾರೆ. ಅದನ್ನು ತುಂಬಾ ಚೆನ್ನಾಗಿ ಸೊಗಸಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ತುಂಬಾ ಒಳ್ಳೆ ಇದು ಪ್ರಾರ್ಥನೆ, ಅದನ್ನು ಮಾಡಿದ್ದಾರೆ. ಪ್ರಾರ್ಥನೆಯನ್ನು ಮಾಡಿದಂತ ಸೋದರಿ ಅವರ ಹೆಸರೇನು?
ಗಾಯತ್ರಿ ಮೂರ್ತಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ದಿವ್ಯ ಎಂ ಆರ್ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಹಾಗೆ ಸ್ವಾಗತ ಮಾಡಿದವರು ಯಾರು? ದಿವ್ಯ ಅವರು ಸ್ವಾಗತ ಮಾಡಿದವರು. ಆಮೇಲೆ ಪ್ರಾರ್ಥನೆ ಮಾಡಿದವರು ಗಾಯತ್ರಿ ಮೂರ್ತಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಐಶಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕಾರಿ ಸಮಿತಿ ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬರ್ಲಿಕ್ಕೆ ಅವರೊಬ್ಬರು ಕಾರಣ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗೆ ನಮ್ಮ ಗೆಳೆಯರಾದಂತ ಇನ್ನೊಬ್ಬರು ಪತ್ರಕರ್ತರು ಮುಂದೆ ನೋಡಿ ನಮ್ಮನ್ನೆಲ್ಲ ಇಲ್ಲಿ ನಾಳೆ ಪತ್ರಿಕೆಗೆ ಬರ್ಲಿಕ್ಕೆ ಮತ್ತು ಟಿವಿಯಲ್ಲಿ ಬರ್ಲಿಕ್ಕೆ ಕಾರಣಕರ್ತರಾಗಂತ ಗೆಳೆಯರು ನಮ್ಮ ಮುಂದೆ ಕೂತ್ಕೊಂಡು ಅಪಾರ ಸಾಧನೆ ಮಾಡಬೇಕು. ನಾವೆಲ್ಲ ತಮ್ಮ ಮುಖಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ನೀವೆಲ್ಲ ಮುಂದಿನ ಈ ಭಾರತದ ಭವಿಷ್ಯ ಅಲ್ಲ ವಿಶ್ವದ ಭವಿಷ್ಯವನ್ನ ರೂಪಿಸುವಂತ ಎಲ್ಲ ಜವಾಬ್ದಾರಿ ಮುಖಗಳನ್ನು ಕಾಣಿಸ್ತಾ ಇದ್ದೇವೆ. ನೀವು ಅದನ್ನ ಹಾಗೆ ಮಾಡ್ತೀನಿ ಅಂತ ಹೇಳಿ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗ. ಯಾಕಂತಂದ್ರೆ ನಾನೀಗ ಇದು 267ನೇ ಬ್ಯಾಚ್ನ ಈ ಸಾಹಿತ್ಯದ್ದು ಈ ರಾಜ್ಯೋತ್ಸವದ ಭಾಷಣದಲ್ಲಿ ಈ ಒಂದು ಎರಡೇ ಮಾತು ಹೇಳಿರ್ತೇನೆ. ಏನೊಂದು ವಿಷಯ, ನಾನು ಆಸ್ಟ್ರೇಲಿಯಾದಲ್ಲಿ ಒಂದು 3 ತಿಂಗಳು ಇದ್ದೆ ನನ್ನ ಮಗಳ ಮನೆಯಲ್ಲಿ. ಅಲ್ಲೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಆ ಸಮ್ಮೇಳನ ಯಾರು ಹೋಗೋದಿಲ್ಲ. ಆ ಸಮ್ಮೇಳನದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಹೋಗಿದ್ದು ಮೆಲ್ಬೋರ್ನ್ನಲ್ಲಿ. ಅಲ್ಲಿ ಒಬ್ಬರು ಇಂಗ್ಲೆಂಡಿನ ಒಬ್ಬ ವ್ಯಕ್ತಿ ಬಂದಿದ್ರು. ನೋಡಿ ಹೇಗೆ ವಿಷಯ ಹೇಗಿರುತ್ತೆ ಅಂತ. ಆ ಇಂಗ್ಲೆಂಡಿನ ವ್ಯಕ್ತಿ, ನಾನು ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದೆ 2008ರಲ್ಲಿ. ನಾನು ಬಾರಿ ಬೀಕ, ನಾನು ಮೈಸೂರು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹಾಗೆ ಹೀಗೆ ಅಂತೆಲ್ಲ ಬಗಳೆ ಹೊಡೆದೆ. ಇಂಗ್ಲೆಂಡಿನ ಒಬ್ಬ ವ್ಯಕ್ತಿ ಬಂದು ಮೂಲ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಅವರು ನನ್ನ ಪಕ್ಕ ಕೂತ್ಕೊಂಡು ಪಕ್ಕದಲ್ಲೇ ಕೂತಿದ್ರು. ಕನ್ನಡದಲ್ಲಿ ನನಗಿಂತ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ನಿಮ್ಗೆ ಯಾವ ಊರು ಅಂತ ಕೇಳಿ, ಇನ್ನು ಕೆಂಪಗಿದಾರಲ್ಲ ನಮ್ಮ ಕಡೆ. ನಾನು ಲಂಡನ್ ಲಂಡನ್ನಲ್ಲಿ ಯಾವುದೋ ಒಂದು ಊರು. ಕನ್ನಡ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಕನ್ನಡದ ಕಾದಂಬರಿಯನ್ನ ಯಾರೋ ಅವ್ರ ಮನೇಲಿ ಬಿಟ್ಟು ಹೋಗ್ಬಿಟ್ರಂತೆ, ಯಾರೋ ಗೆಸ್ಟ್ಗಳು ಬಂದವರು. ಆ ಭಾಷೆಯ ಅಕ್ಷರಗಳನ್ನು ನೋಡಿ ಅವರಿಗೆ ರೋಮಾಂಚನಾಗಿ ಇಷ್ಟೊಂದು ಸುಂದರವಾದ ಅಕ್ಷರಗಳು ಹಿಂದಿ ಇರ್ಬೋದು ಅಂತೇಳಿ ಈ ಭಾಷೆಯನ್ನು ಕಲಿಯೋದು ಅಂತ ಡೆಲ್ಲಿ ಬರ್ತಾರೆ. ಡೆಲ್ಲಿ ಬಂದಾಗ ಇದು ಹಿಂದಿ ಭಾಷೆ ಅಲ್ಲ, ಕರ್ನಾಟಕದ ಕನ್ನಡ ಭಾಷೆ ಅಂತ ಹೇಳ್ಬಿಡ್ತಾರೆ. ಪ್ರಮನಿರಸನ ಆಗುತ್ತೆ. ಇಲ್ಲ, ನಾನು ಇದೇ ಭಾಷೆ ಕಲಿಬೇಕು, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ CIIL ಅಂತಿದೆ, ಭಾರತೀಯ ಭಾಷಾ ಸಂಸ್ಥಾನ ದೆಹಲಿನಲ್ಲಿ ಇದೆ. ಅಲ್ಲಿ ಎಲ್ಲಾ ಭಾಷೆಗಳನ್ನು ಕಲಿಸುತ್ತೆ, ಕನ್ನಡವನ್ನು ಕಲಿಸುತ್ತೆ. ಅಲ್ಲಿ ಹೋಗಿ ಕನ್ನಡ ಕಲೀಲಿಕ್ಕೆ ಸೇರ್ತಾರೆ. 10-15 ವರ್ಷಗಳ ಹಿಂದೆ ಎಷ್ಟು 10 ವರ್ಷಗಳ ಕಾಲ ಕನ್ನಡ ಅಧ್ಯಯನ ಮಾಡಿ ಕನ್ನಡ ಪಾಂಡಿತ್ಯವನ್ನು ಪಡಿತಾರೆ. ಒಂದು ಸಣ್ಣ ಕಾದಂಬರಿ ನೋಡಿ ಇಷ್ಟೊಂದು ಚಂದ ಇದೆಯಲ್ಲ ಅಕ್ಷರಗಳು ಅಂತ ಆ ಕಾರಣಕ್ಕೆ ಕನ್ನಡವನ್ನು ಓದಿ ಕನ್ನಡದಲ್ಲಿ ಪಾಂಡಿತ್ಯವನ್ನು ಪಡೆದು ಕನ್ನಡದ ಮಹಾಕಾವ್ಯಗಳನ್ನೆಲ್ಲ ಓದ್ತಾರೆ. ರಾಮಾಯಣ, ಮಹಾಭಾರತ, ಪಂಪನಿಂದ ಹಿಡಿದು ಕುವೆಂಪು ಅವರಿಗೆ ಎಲ್ಲ ಓದ್ಬಿಟ್ಟಿದ್ದಾರೆ. ನನಗೆ ಪ್ರಶ್ನೆ ಮಾಡಿದ್ರು, ಯಾವ್ಯಾವ್ದು ಏನೇನು ಓದಿದ್ದೀನಿ ಅಂತ. ನಾನು ಎಲ್ಲ ಓದ್ಬಿಟ್ಟಿದ್ದೀನಿ ಅಂದೆ. ನನ್ನ ಗದಾಯಿತ ಓದಿದ್ದೀರಾ ಅಂತ ಕೇಳಿದ್ರು. ನೋಡ್ರಿ ಹೆಂಗಿದೆ ನಮ್ಮ ಈ ಕನ್ನಡ ಸಾಹಿತ್ಯದ ಶಕ್ತಿ ಅಷ್ಟೊಂದು ಅದ್ಭುತವಾಗಿದೆ ಇಲ್ಲೋದಕ್ಕೆ ಆ ಮಾತು ಹೇಳ್ತೇನೆ. ರನ್ನನ ಸಾಹಿತ್ಯ ಗೊತ್ತು ನನಗೆ ಅಂತಂದು. ಓದಿದ್ದೀರಾ ಅಂತ ಕೇಳಿದ್ರು. ಇಲ್ಲ ಓದಿಲ್ಲ, ಸುಮ್ಮನೆ ಕಂಡು ಹಾಕ್ಸಿದ್ದೀನಿ ಅಂತ. ಒಂದ್ ಕಡೆಯಿಂದ ಬಾಯಲ್ಲಿ ಹೇಳ್ಬಿಟ್ರಿ ರನ್ನನ ಗದಾಯಿತವನ್ನ, ಇಂಗ್ಲೆಂಡಿನ ಒಬ್ಬ ವ್ಯಕ್ತಿ. ಆಮೇಲೆ ಅವರು ಭಾಷಣದಲ್ಲಿ ಮಾತನಾಡ್ತಾ ಹೇಳಿದ್ರು, ನಾನು ಕರ್ನಾಟಕದ ಹುಡುಗಿಯನ್ನ ಮದುವೆ ಆಗ್ಬೇಕಂತಿದ್ದೇನೆ, ಒಂದು ಹುಡುಗಿ ನೋಡಿ ಅಂತ ಕೇಳಿದ್ರು. ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವ್ರು ಇನ್ನೂ ಮದುವೆ ಆಗ್ಲಿಲ್ಲ, ವಯಸ್ಸಾಗಿದೆ, ಮದುವೆ ಆಗ್ಲಿಲ್ಲ. ಆಮೇಲೆ ಅವ್ರು ಏನ್ ಮಾಡಿದ್ರು ಗೊತ್ತಾ, ಕನ್ನಡದ ಜನ್ನ, ಪನ್ನ, ಪಂಪ, ಕುವೆಂಪು ಎಲ್ಲರೂ ಓದಿದ್ದಾರೆ ಕಣ್ರಿ. ರನ್ನನ ಗದಾಯಿತದಲ್ಲಿ ಡಾಕ್ಟರೇಟ್ ಮಾಡ್ಲಿಕ್ಕೆ ಹೆಚ್ಚು ಓದಿದ್ದಾರೆ. ಡಾಕ್ಟರೇಟ್ ಥೀಸಿಸ್ ಅನ್ನ ಬೆಂಗಳೂರು ಅಲ್ಲಿ ಯಾವುದೋ ಒಂದು ಕರ್ನಾಟಕ ಸಂಘದ ಯಾವುದೋ ಒಂದು ಸಂಸ್ಥೆಗೆ ಇದನ್ನ ಪ್ರಬಂಧವನ್ನು ಮಂಡನೆ ಮಾಡಿದ್ದಾರೆ ಡಾಕ್ಟರೇಟಿಗೆ. ಅವರು ಮಾತನಾಡ್ತಾ ಹೇಳಿದ್ರು, ರನ್ನನ ಗದಾಯುದ್ಧದಲ್ಲಿ ಎಲ್ಲ ಸಾಲುಗಳು ಅಪರೂಪದ ಸಾಲುಗಳು. ನಾನು ಕನ್ನಡದಲ್ಲೇ ಇದ್ದೀನಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ. ಹೆಂಗಿದೆ ನಮ್ಮ ಮೂರ್ತನ.
ನೀರೊಳಂಗಿ ಇರ್ದಂ ಬೆಬರ್ದಂ ಉರಗ ಪತಾಕಂ. ಇಂಥದ್ದೊಂದು ಬೇರೆ ಬೇರೆ ಮಹಾಕಾವ್ಯಗಳ ಮೂರು ಸಾಲುಗಳನ್ನ ಉದ್ಧರಣೆ ಮಾಡಿ ಬಡಿಕೆರೆ ಅವ್ರಿಗೆ ಗೊತ್ತಾ ನಿಮ್ಗೆ ಅಂತ ಹೇಳಿ ತುಂಬಿ ಕತ್ತಲ್ಲ ಆಡಿಸಿದೆ ಸರ್. ಪ್ರೊಫೆಸರ್ ಇಲ್ಲಿ ಇದ್ದಾರೆ. ಅದು ಏನ್ ಹೇಳಿದ್ನ ಗೊತ್ತಾ ಅವನು, ಆ ಮಹಾಕಾವ್ಯಗಳಲ್ಲಿ ವಿಶ್ವದಲ್ಲಿ ಇರದೇ ಇರ್ತಕ್ಕಂಥ ಭಾವನೆಗಳು ಇರ್ತಾವಲ್ಲ, ಅಲಂಕಾರಗಳು, ಶಾಸ್ತ್ರ ಏನೇನೋ ಇದೆಯಲ್ಲ, ಉಪಮೆಗಳು, ಯಾವ ಸಾಹಿತ್ಯದಲ್ಲೂ ನಾನು ಓದಿದ್ದೇನೆ ಎಲ್ಲಿಯೂ ಅದ್ಭುತವಾದ ಉಪಮ ಈ ಸಂದರ್ಭ ಕಲ್ಪನೆ ಇರುತ್ತಲ್ಲ, ಕವಿಯ ಕಲ್ಪನೆ. ನೀರೊಳಗೆ ಇರ್ದಂ ಬೆಮರ್ದಂ ಉರಗ ಪತಾಕಂ ಅಂದ್ರೆ ದುರ್ಯೋಧನ. ಭೀಮ ಯಾವುದು ಎಲ್ಲ ನೀರೊಳಗಡೆ ಹೊತ್ಕೊಂಡಿರ್ತಾನೆ, ಕದ್ದು ಹೋಗ್ಬಿಟ್ಟು. ಯಾರು ದುರ್ಯೋಧನ ನೀರೊಳಗಡೆ ಇರ್ತಾನೆ, ಭೀಮನ್ನ ಅಟ್ಟಾಸ್ಕೊಂಡು ಬರ್ತಾನೆ. ಆ ನೀರೊಳಗಡೆ ಹೋದಾಗ ಅವನಿಗೊಂದು ವಿದ್ಯೆ ಗೊತ್ತಿರುತ್ತೆ, ನೀರು ಒಳಗಡೆ ಬದುಕಲಿಕ್ಕೆ. ಇನ್ನು ಅಯೋಗ್ಯ ಬಾಕಿ ಮೇಲ್ಗಡೆ ಯಾಕೆ ಕದ್ದು ನೀರೊಳಗಡೆ ಕುಳಿತಿದೀಯ ಅಂತ ದೊಡ್ಡ ಧಮಕಿ ಆಗ್ತಾನೆ. ಏನನ್ನ ಕೆಟ್ಟದಾಗ ಧಮಕಿ ಆಗ್ತಾನೆ. ಆ ಧಮಕಿ ಆಗ್ದಾಗ ಆ ಪರಿಕಲ್ಪನೆ ಇದೆಯಲ್ಲ, ನೀರೊಳಗೆ ಇರ್ದು ಬೆಮರ್ದಂ ಉರಗ ಪತಾಕಂ ಅಂದ್ರೆ ನೀರೇ ಬೇಯ್ದೆ, ಅವನ ಕೋಪಕ್ಕೆ ನೀರು ಬಿಸಿ ಆಗ್ಬಿಟ್ಟಿದೆ ಅಂತ. ಇಂಥ ಕಲ್ಪನೆಯನ್ನ ಕವಿ ರನ್ನನಿಗೆ ಮಾತ್ರ ಸಾಧ್ಯ ಕಟ್ಟಿಕೊಡ್ಲಿಕ್ಕೆ. ಅಂತ ಬೇರೆ ಬೇರೆ ಎಲ್ಲ ಕಾವ್ಯಗಳಲ್ಲೂ ಇಂಥ ಅಪರೂಪದ ಸಂಗತಿಗಳು ಇದ್ದಾವೆ, ನೀವು ಓದಿ ಅಂತೇಳಿ ನನಗೆ ಹೇಳಿದೆ. ಆಮೇಲೆ ಬಂದು ನಾನು ಸುಮಾರು ಎಲ್ಲ ಓದಿದೆ, ಮಹಾಕಾವ್ಯಗಳನ್ನೆಲ್ಲ ಓದಿ ಕುವೆಂಪುರವ್ರದ್ದು ಜಾಸ್ತಿ ಓದಿದೆ ನೋಡಿ. ಹಾಗಾಗಿ ಕನ್ನಡದಲ್ಲಿ ಇಂಥ ವಿಶೇಷವಾದ ಸಾವಿರಾರು ವರ್ಷಗಳ ಹಿಂದೆ ದಾಖಲಾಗಿರ್ತಕ್ಕಂಥ ಮಹಾಕಾವ್ಯಗಳು ಇವೆಲ್ಲ ಪಂಪ ಹೇಳಿದಾನಲ್ಲ, ಏನ್ ಸರ್ ಎಲ್ಲರೂ ಒಂದೇ ಅನ್ನೋದಕ್ಕೆ ಮಾನವ ಜಾತಿ ಒಂದೇ ಒಲಂ ಅಂತ. ಇಡೀ ವಿಶ್ವ ಜಾತಿ ಒಂದೇ ಜಾತಿ ಅಂತ ಪಂಪ ಆ ಕಾಲದಲ್ಲೇ ನಮ್ಮಲ್ಲಿ ಹೇಳಿದ್ರು. ಇದನ್ನ ಎಲ್ಲಾ ದೇಶದ ಎಲ್ಲ ಸಾಹಿತಿಗಳು ಹೇಳಬೇಕು. ಬಹುಶಃ ನಾವು ಮುಂದಿನ ದಿವಸ ವಿಶ್ವ ಒಂದು ಮನೆ, ಆ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಬಹುಶಃ ಇದೇ ತರ ಆಗ್ತದ್ರೆ ಇನ್ನು 200-300 ವರ್ಷದಲ್ಲಿ ಇಡೀ ವಿಶ್ವ ಸರ್ವನಾಶ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ನಿನ್ನೆ ರಾತ್ರಿ 12 ಗಂಟೆನಲ್ಲಿ ಒಂದು BBC ನ್ಯೂಸ್ ನೋಡಿದೆ. ನಾವು ನೀವೆಲ್ಲ ಏನು ರಕ್ತ ಇದ್ರೆ 3 ಜಾತಿ, ಮನುಷ್ಯನ 3, 4, 5, 7 ಏನೋ ಇದೆಯಲ್ಲ, ಅದು ಬಿಟ್ರೆ ಇನ್ನು ಏನೂ ಇಲ್ಲ. ನಾವೆಲ್ಲ ನಮ್ಮ ಊರಿನಲ್ಲಿ ಒಬ್ರು ಒಂದು ಹೆಣ್ಣು ಮಗುವಾಯ್ತು ಅಂತೇಳಿ ಒಂದು ಮಗುವನ್ನ ದಾನ ಕೊಟ್ಬಿಟ್ರು. ಅವರು ಮುಸ್ಲಿಂ ಕಲಾಯಿ ಎಲ್ಲ ಮಾಡ್ತಾರಲ್ಲ, ಅವರು ಕರ್ಕೊಂಡು ಹೋಗಿದ್ರು. ಆ ಮಗುವಿಗೆ DC ಆಗಿದೆ. ಒಬ್ಬರು ಗೌಡ್ರ ಮಕ್ಕಳು, ಹುಡುಗಿ ಜಾಸ್ತಿ ಹೆಣ್ಮಕ್ಳು ಅವ್ರೆ ಅಂತೇಳಿ ಕೊಟ್ಟು ಕಳ್ಸ್ಬಿಟ್ರು. ಅವ್ರಿಗೆ DC ಆಗಿ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅವನು ಇದಾನೆ ಇಲ್ಲಿ ಅಂತ. ನೋಡಿ ಹೀಗೆ ಯಾರು ಗೌಡ್ರ ಮಗಳು ಹೋಗಿ ಮುಸ್ಲಿಂ ಆಗಿದ್ದಾರೆ, ಅವ್ರಿಗೆ DC ಆಗಿ ಬಂದಿದ್ದಾರೆ. ಈಗೆಲ್ಲ ಆಗ್ತವೆ. ಎಲ್ಲೂ ಯಾರು ಹುಟ್ಟಕ್ಬೇಕಾದ್ರೆ ಅದೆಲ್ಲ ಏನು ಇರಲ್ಲ. ನಾವು ಆಮೇಲೆ ಬಹುಶಃ ನನ್ಗನ್ಸಿದ್ದು, ನಾನು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಯಾವುದೇ ಧರ್ಮ ಇನ್ನೊಂದು ಧರ್ಮವನ್ನ ಅಥವಾ ಇನ್ನೊಂದು ಧರ್ಮದವನ್ನ ಕೊಲ್ಲು ಅಂತ ಹೇಳಿದ್ರೆ ಧರ್ಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ಕೊಲ್ಲು ಅಂತ ಹೇಳಿ ಯಾರು ಏನ್ ಬಯಸ್ತಾ ಇದಾರಲ್ಲ, ಉಕ್ರೇನಲ್ಲಿ ಬೈತಾ ಇದಾರೆ, ಇನ್ನೆಲ್ಲ ಬಯಸ್ತಾ ಇದಾರೆ. ಆಟ, ರಷ್ಯಾ ಅಮೆರಿಕ ಸೇರ್ಕೊಂಡು ದೊಡ್ಡಣ್ಣ ಚಿಕ್ಕಣ್ಣ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ, ಮಕ್ಕಳಾಟ. ಮಕ್ಕಳು ಹಂಗೆ ಬಾಂಬ್ಗೆ ಹಾಕಲ್ಲ, ಆಟಕ್ಕೂ ತಮಾಷೆಗೆ ಇದೇನ್ರಿ ಇದು, ನಾಚಿಕೆ ಆಗ್ತಾ ಇದೆ ನನಗೆ. ಅದು ಇಲ್ಲಿ ಮಾತನಾಡುವ ವಿಷಯ ಅಲ್ಲ. ಹಾಗಾಗಿ ಅಪರೂಪದ ಸಾಹಿತ್ಯವನ್ನ ಈಗಿನ ಬಿಡಿ, ಹಿಂದೆನೇ ಎಲ್ಲ ಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಕಥೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ಕಥೆ ಅಲ್ಲ, ಇದು ವಿಷಯ. ತಿಜಿಯಾನ ರೇಪೆಪಿ ಅಂತೇಳಿ ಒಬ್ರು ಕನ್ನಡ ಕಲೀಲಿಕ್ಕೆ ಬರ್ತಾರೆ ಮೈಸೂರಿಗೆ. ಇಟಲಿ ಸೋನಿಯಾ ಗಾಂಧಿ ಮನೆ ಪಕ್ಕದವರು. ಅವ್ರಿಗೆ ಈಗ ಆಗೋ ಹುಚ್ಚಿಡ್ದು ಬಿಡುತ್ತೆ, ಏನೋ ಭಾಷೆ ಕಲಿಬೇಕು ಅಂತ. ಅವರು 3 ಭಾಷೆ ಕಲ್ತಿದ್ದಾರೆ ಚಿಕ್ಕ ವಯಸ್ಸಲ್ಲೇ. ಜಪಾನು ಮತ್ತು ಚೈನಾ ಭಾಷೆಯನ್ನು ಕಲ್ತಿದ್ದಾರೆ. ಇಲ್ಲಿ ಭಾರತೀಯ ಭಾಷಾ ಸಂಸ್ಥಾನ ಅಂತ ಹುಣಸೂರು ರೋಡಲ್ಲಿ ಇದೆ, ಅಲ್ಲಿ ಕಲೀಲಿಕ್ಕೆ ಬರ್ತಾರೆ. ಕಿಕ್ಕೇರಿ ನಾರಾಯಣ ಅಂತೇಳಿ ಈ ಮೈಸೂರಿನವರೇ, ಅವ್ರು ತೀರ್ಕೊಂಡ್ರು. ಅವರು ಕನ್ನಡ ಇಂಗ್ಲಿಷ್ನವರಿಗೆ ಕನ್ನಡ ಕಲಿಸಲಿಕ್ಕೆ ದೆಹಲಿಯಲ್ಲಿ ಹೋಗಿ 2 ವರ್ಷಗಳ ಕಾಲ ಅಪರೂಪದ ಅನುಭವವನ್ನು ಪಡ್ಕೊಂಡು ಬಂದಿರ್ತಾರೆ. 3 ತಿಂಗಳಿಗೆಲ್ಲ ಕಲಿಸೋ ಈ ಚಾಕಚಕ್ಯತೆಯನ್ನು ಕಲ್ತಿದ್ರು ಅವರು. ಆ ತಾಯಿ ಬರುವಾಗ ಇವ್ರು ಇನ್ನೇನು 2 ವರ್ಷಗಳ ಕಾಲ ಪುಕ್ಕಟೆ ಸಂಬಳ ತಗೊಳ್ತಾ ಇರ್ತಾರೆ ಅಂತ ಅವತ್ತು ರಾಜೀನಾಮೆ ಕೊಟ್ಬಿಟ್ಟು ಬ್ಯಾಗ್ ನೇತು ಹಾಕೊಂಡು ಕೆಳಗಡೆ ಇಳಿತಾ ಇರ್ತಾರೆ. ಇವರಿಗೆ ಒಂದು ಕನ್ನಡ ಬುಕ್ ಇಟ್ಕೊಂಡು ಮೇಲೆ ಬರ್ತಾ ಇರುತ್ತೆ. ಯಾರು ಬಂದಿದ್ದೆ, ಯಾವ್ದು ಯಾಕೆ ಬಂದಿದ್ಯಾ ಅಂತ ಕೇಳಿದ್ರು, ನಾನು ಕನ್ನಡ ಫ್ರಮ್ ಇಟಾಲಿ ಅಂತ ಹೇಳ್ತಾರೆ.
ಖುಷಿಯಾಗ್ಬಿಟ್ಟು ಬ್ಯಾಗ್ ಬಿಸಾಕ್ಬಿಟ್ಟು ಆ ಹುಡುಗಿ ನೇರ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟರ್ ಹತ್ರ ನಂಗೆ ದತ್ತು ಕೊಟ್ಬಿಟ್ರಪ್ಪ, 2 ವರ್ಷದಿಂದ ಯಾರು ಇಲ್ಲ, ಪುಕ್ಕಟೆ ಸಂಬಳ ತಗೊಂಡ್ಬಿಟ್ಟಿದ್ದೀನಿ, ಈ ದತ್ತು ತಗೊಂಡು ಈ ಮಗುಗೆ ಕನ್ನಡ ಕಳಿಸ್ತೀನಿ ಅಂತ ಹೇಳಿದಾಗ ಅವ್ನು ಸಭೆ ಮಾಡ್ತಾರೆ. ಸಭೆ ಮಾಡಿದಾಗ ಹುಡುಗಿ ಈಗ ಎಷ್ಟು ವರ್ಷ ಬೇಕಮ್ಮ ಕನ್ನಡ ಕಲಿಯೋದಕ್ಕೆ ಅಂತ ಕೇಳಿದಾಗ ಹೀಗೆ ತೋರಿಸ್ತದೆ, 3 ವರ್ಷನ ಅಂತ ಹೇಳ್ತಾರೆ. ಇಲ್ಲ 3 months. ಆ ಡೈರೆಕ್ಟರ್ ಯಾರೋ ಒಬ್ರು ಬೇರೆ ಇದ್ರು, 25 ವರ್ಷದಿಂದ ನಾನು ಇಲ್ಲೇ ಇದ್ದೀನಮ್ಮ, ಕನ್ನಡ ನಾನು ಸರಿಯಾಗಿ ಬರ್ತಾ ಇಲ್ಲ, ನಾನು ಕನ್ನಡದವನು, 3 ತಿಂಗಳಿಗೆ ಯಾಕೆ ಕಲ್ತೀಯ, ನಾನು ಕಲ್ತಿದ್ದೀನಿ, 3 ತಿಂಗಳಿಗೆ ಕಲ್ತು ಬಂದಿದ್ದೀನಿ ಅಂತ ಹೇಳಿ 3 ತಿಂಗಳಿಗೆ ಕನ್ನಡ ಕಲಿತಾಳೆ. ಯಾಕೆ ಕಲಿತಾಳೆ ಅಂದರೆ ಅಲ್ಲಿ ಬೇರೆ ಬೇರೆ ಭಾಷೆ ಕಲಿಯೋರೆಲ್ಲ ಬಂದಿದ್ದಾರೆ, ಅಲ್ಲಿ ಬೇರೆ ಬೇರೆ ದೇಶದವರೆಲ್ಲ, ಅವರೆಲ್ಲ ಸಂಜೆ ಆದ ಯಾಕಂದ್ರೆ ಬಾರು ಬೀರೆಲ್ಲ ಹೆಣ್ಮಕ್ಳು ಗಂಡಸರು ಎಲ್ಲ ಹುಡ್ಕೊಂಡು ಹೋಗ್ಬಿಡ್ತಾರೆ, ಬಾರ್ನರ್ಸ್ ಎಲ್ಲ ಇದ್ದಾರೆ. ಇವಾಗ ನೀನು ಯಾವ ಬಾರ್ ಬೇಕು ನಿನ್ಗೆ ಅಂತ ಕೇಳಿದಾಗ ನಾನು ಬಾರ್ಗಿರಿಗೆ ಹೋಗಲ್ಲ, ನಾನು ಕನ್ನಡ ಭಾಷೆಯನ್ನು ಕಲಿತು ನಿಮಗೆ ಕಲಿಸಿ ಹೋಗ್ತೀನಿ, ನನಗೆ ಬಾರ್ ಬೇಡ, ನನಗೆ 5 ಬಾರಿ ಟೀ ಕೊಡಿ, ಮತ್ತೆ ನಿಮ್ಮ ಗ್ರಂಥಾಲಯ ಇದೆಯಲ್ಲ ಅದು ಸಾಯಂಕಾಲ 5 ಗಂಟೆ ಮೇಲೆ 5 ಗಂಟೆಯಿಂದ 9 ಗಂಟೆ ನಂಗೆ ತೆರೆದಿರಬೇಕು. ಇದು ಕಷ್ಟ ಅಲ್ಲಪ್ಪ, ಯಾರು ವಾಚ್ಮೆನ್ ಇರೋದಿಲ್ಲ, ನನಗೊಂದು ಏರ್ಪಾಡು ಮಾಡಿಕೊಡಿ, ಆ ಬಾರ್ಗೆ ಕಳಿಸ್ತಿರಲ್ಲ ಆ ದುಡ್ಡನ್ನು ಅವನಿಗೆ ಕೊಡಿ ಅಂತ ಹೇಳಿ ಗಲಾಟೆ ಮಾಡಿ ಎಲ್ಲ 9 ತಿಂಗಳು ಮತ್ತೆ 3 ತಿಂಗಳಿಗೆ ಕನ್ನಡ ಕಲಿತಾರೆ. ನಾನು ಉದಯಗಿರಿ ಕರ್ಕೊಂಡ್ಬಂದಿದ್ದೆ ಅವಳನ್ನ, FBIಗೆ ನಿಮ್ದು ಆಫೀಸಿಗೆ, ಕ್ಯಾಪಿಟಲ್ ಡಿಸ್ಟ್ರಿಕ್ಟ್ ಕರ್ಕೊಂಡ್ಬಂದಿದ್ದೆ, ಫ್ಯಾಮಿಲಿ ಟ್ರೈಬಲಿಂಗ್ ಅಸೋಸಿಯೇಷನ್ಗೆ ಕರ್ಕೊಂಡ್ಬಂದಿದ್ದೆ. SN ಹೆಗ್ಡೆ ಅವರು ಮಾಜಿ ಉಪಕುಲಪತಿಗಳು ನಮ್ಮ ಕಾರ್ಯಕಾರಿ ಸಮಿತಿ ಮುಂದೆ ಕುಳಿತುಕೊಂಡಿದ್ರು. ಈ ಮುಂದೆ ಸಾಲಲ್ಲಿ ಕೊಟ್ಟಿದ್ರು, ನಾವೆಲ್ಲ ಕುಳಿತುಕೊಂಡು ನಾನು ಆಕೆಯನ್ನು ಪರಿಚಯ ಮಾಡಿದೆ. ವಿಜಯನಗರ ಪೇಟೆ ಇಟಲಿಯಿಂದ ಬಂದಿದ್ದಾರೆ, ನಿಮಗೆ ಒಂದು ಕನ್ನಡವನ್ನು ತಪ್ಪಿ ಆಂಗ್ಲ ಭಾಷೆಯನ್ನ ಅದ್ರ ಜೊತೆ ಸೇರಿಸುತ್ತೆ, ಬರೀ ಕನ್ನಡದಲ್ಲೇ ಮಾತಾಡ್ತಾರೆ ಅಂತ ಹೇಳಿ ನಾನು ಕೂತ್ಕೊಂಡೆ. ಆ ತಾಯಿ ಏನ್ ಹೇಳಿದ್ರು ಗೊತ್ತಾ, ಮಡ್ಡಿಕೆರೆ ಗೋಪಾಲ್ ಅವರು ನಾನು ಪರಿಚಯ ಮಾಡ್ಬೇಕಾದ್ರೆ 6 ಇಂಗ್ಲಿಷ್ ಪದಗಳನ್ನು ಬಳಸಿದ್ದಾರೆ, ನಾನು ಅರ್ಧ ಗಂಟೆ ಮಾತಾಡ್ತೇನೆ, ಒಂದೇ ಒಂದು ಆಂಗ್ಲ ಪದವನ್ನು ಬಳಸೋದಿಲ್ಲ ಅಂತ ಹೇಳಿದ್ರು. ಚಾಲೆಂಜ್ ಅಂದ್ರು ಇವರು SN ಹೆಗ್ಡೆ ಅವರು. ಚಾಲೆಂಜ್ ಏನ್ ಮಾಡಬೇಡಿ, ನಾನು ಮಾತಾಡೋದಿಲ್ಲ, ನೀವು ಮಾತಾಡಿದ್ಮೇಲೆ ಆಮೇಲೆ ಅರ್ಧ ಗಂಟೆ ಮಾತಾಡಿದ್ರೆ ಕುಡಿಕೆ ಮಡಿಕೆ ಚಟ್ಟಿ ಮಣ್ಣು ಕಲ್ಲು ರಂಗೋಲಿ ಕೊಡಿ ಏನು ಎಲ್ಲ ಕನ್ನಡದಲ್ಲೇ ಮಾತಾಡಿ ಮುಗಿಸಿದ್ರು. ಅದು ಸುಮ್ಮನೆ ಕೊಡ್ಬೇಕಲ್ವ SN ಹೆಗ್ಡೆ ಅವರು. ಮಡಿಕೆರೆ ಗೋಪಾಲ್ ಅವರೇ, ಅದು ಕ್ಯಾಪ್ನಲ್ಲಿ ಹುಡುಗಿ ಕಟ್ರಿ ತೊನ್ನಿನ ಕಾಯಿಲೆ ಇದೆ, ಸುಮ್ಮನೆ ಅವ್ರು ಹೆಡ್ನಿಂದ ಗಲಾಟೆ ಮಾಡ್ಬಿಟ್ರು. ವಾಟ್ ನಾನ್ಸೆನ್ಸ್ ಇವಾಗ ಇಂಗ್ಲೀಷಲ್ಲಿ ಶುರು ಮಾಡ್ಬಿಟ್ರು. ಆಮೇಲೆ ಹೆಣ್ಮಗಳು, ವಾಟ್ ನಾನ್ಸೆನ್ಸ್ ಯು ಆರ್ ಸ್ಪೀಕಿಂಗ್ ಸರ್, ರಿಯಲಿ ಐ ಆಮ್ ಫ್ರಮ್ ಇಟಲಿ, ಐ ವಿಲ್ ಗಿವ್ ಮೈ ಸೋನಿಯಾ ಗಾಂಧಿಸ್ ನಂಬರ್, ಯು ಟಾಕ್ ವಿತ್ ಹರ್ ಅಂತೇಳಿ ನಾವು ನಂಬರ್ ತಪ್ಪಾಯ್ತಮ್ಮ ಕ್ಷಮಿಸು ಅಂತ. ಇಂಥ ಅಪರೂಪದ ಭಾಷೆ ಕನ್ನಡ ಭಾಷೆ, ನನಗೂ ಸರಿಯಾಗಿ ಕನ್ನಡ ಭಾಷೆ ಬರೋದಿಲ್ಲ, ನಾನು ಈಗ ಕಲಿತಾ ಇದ್ದೀನಿ, ಚೆನ್ನಾಗಿ ಬುಕ್ಗಳನ್ನು ಓದ್ತಾ ಇದ್ದೀನಿ. ನೀವೆಲ್ಲ ಕನ್ನಡ ಕಥೆಗಳು ಪುಸ್ತಕಗಳು ನೋಡಿ, ನಿಮ್ಗೆ ಏನಾಗಿದೆ ಅಂದರೆ ಪಠ್ಯ ಪುಸ್ತಕದಲ್ಲಿ ನಿಮಗೆ ಯಾವುದೇ ನೈತಿಕ ಮೌಲ್ಯ ಇರ್ತಕ್ಕಂಥ ಹಾಡುಗಳು ಹಿಂದೆ ಇರ್ತಾ ಇದ್ವು, ಅದಿಲ್ಲ. ನಮಗೆಲ್ಲ ನನ್ನ ಮಕ್ಕಳು ಹಾಗೆ 99% ತೆಗಿಬೇಕು, ಒಳ್ಳೆ ಪಗಾರ ಬರಬೇಕು, BE ಓದಬೇಕು, MBBS ಓದಬೇಕು, ಇಷ್ಟೇ ಕೆಲಸ. ಈಗ ಅವ್ರ ಬದುಕೇನು ಬಾಳೇನು, ಅವ್ರ ಸಂಸ್ಕಾರ ಹೇಗಿರ್ಬೇಕು ನೋಡಿ. ಈಗ ಇಂಜಿನಿಯರ್ ಕಾಲೇಜಲ್ಲಿ ಮಾಡಿರಲ್ಲ 3 ಜನ ವಿದ್ಯಾರ್ಥಿಗಳು, ಅದಾಗಬಾರ್ದು. ಸೆಕ್ಸ್ ಬಗ್ಗೆ ಹೇಳಿದ್ನಲ್ಲ, ಯಾಕೆ ನಾವು ಸೆಕ್ಸ್ ಎಜುಕೇಶನ್ ಕೊಡ್ತಾ ಇದ್ದೀವಿ ಅಂದ್ರೆ, ಈ 10 ವರ್ಷ 10ನೇ ಕ್ಲಾಸ್ ನಂತರ ನಿಮ್ಗೆ ಸ್ವಲ್ಪ, ನಮಗೂ ಎಲ್ಲ ಅಲ್ಲೇ ಬಂದಿದ್ದಲ್ಲ, ನಾವು ಅದೇ ದಾರಿ ಬಂದಿರೋರು, ಸ್ವಲ್ಪ ಮನುಷ್ಯ ಸಹಜವಾದ ಗುಣಗಳು ಇರ್ತವೆ, ಆಕರ್ಷಣೆ ಇರ್ತವೆ. ಹೆಣ್ಮಕ್ಳು ನೋಡಿದ್ರೆ ಗಂಡಿಗೆ, ಗಂಡು ಮಕ್ಳು ನೋಡಿದ್ರೆ ಹೆಣ್ಣಿಗೆ ಇರುತ್ತೆ. ಅದು ಇದ್ದ ತಕ್ಷಣ ಮಿತಿ ಮೀರಿ ಹೋಗ್ಬಾರ್ದು ನೋಡಿ. ಆ ಹುಡುಗರು ರೇಪ್ ಎಲ್ಲ ಮಾಡಿದ್ದಾರೆ ಪಾಪ, ಜೊತೆಲಿ ಇದ್ದವನ್ನ ರೇಪ್ ಮಾಡಿ ಕೊಲೆ ಮಾಡಿ, ಏನ್ ಮನುಷ್ಯತ್ವ ಇದ್ದ ಕೆಲಸ ಎಲ್ಲ ಆಗುತ್ತೆ, ಹಾಗಾಗಬಾರ್ದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ವಿಶ್ವಸಂಸ್ಥೆ ಏನ್ ಹೇಳಿದೆ ಅಂದ್ರೆ, ಏಜ್ ಲಿಮಿಟ್ ಯಾಕೆ ಮಾಡಿದೆ ಅಂದ್ರೆ, ಸೆಕ್ಸ್ ಇದಕ್ಕೆ 18 ವರ್ಷ ಹುಡುಗಿಗೆ 21 ವರ್ಷ ಹುಡುಗಿಗೆ ಹಾಕ್ಬೇಕು ಅಂತ ಹೇಳಿದ್ರೆ, ಇದು ಪವಿತ್ರವಾದ ಒಂದು ದಾಂಪತ್ಯ ಜೀವನ ಮಾಡಲಿಕ್ಕೆ ಆ ನಂತರನೇ ಒಳ್ಳೆಯದು ಅಂತೇಳಿ ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಅದುವರೆಗೂ ತಮಾಷೆ ಮಾಡಿ, ಆಟ ಆಡಿ, ಗೆಳತಿಯನ್ನು ಮಾತಾಡಿಸಿ, ಆದರೆ ಈ ದುಷ್ಕಾರ್ಯಕ್ಕೆ ಯಾರು ಹೋಗಬಾರ್ದು. ಅದು ಮಾಡುವ ಕೆಲಸ ಅಲ್ಲ. ಸಿಂಗಲ್ ಏನೋ ಬರ್ತಲ್ಲಪ್ಪ, ಸಿಂಗಲ್ ಕಪಲ್, ಏಕಪತ್ನಿ ವ್ರತ ಇಂಗ್ಲಿಷಲ್ಲಿ ಏನೇ ಇದೆ ಇದಕ್ಕೆ. ಆ ಕಾನ್ಸೆಪ್ಟ್ ಅನ್ನೇ ಇಟ್ಕೊಂಡು ನಾವೆಲ್ಲ ಬದುಕಬೇಕಾದ ಅನಿವಾರ್ಯತೆ ಇದೆ. ಪಾಪ ಹೆಣ್ಮಕ್ಳು ಅವ್ರಿಗೆ ಏನು ಗೊತ್ತಾಗಲ್ಲ, ಕೆಲವು ಸಾರಿ ಹುಡುಗರು ಕರ್ಕೊಂಡು ಹೋಗ್ಬಿಡ್ತಾರೆ, ಇನ್ನೇನು ಮಾಡ್ತಾರೆ. ಹಾಗಾಗಬಾರ್ದು. ನೀವು ಆಟ ಆಡೋಕ್ಕೆ ಆ ಕೆಲಸ ಮಾಡೋದಕ್ಕೆಲ್ಲ ಓದಿಗೆ ಬಂದಿರೋದಲ್ಲ. ನೀವು ಓದಿಗೆ ಬಂದಿರೋದು ಈ ದೇಶವನ್ನ, ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ತರಿಸೋದು, ಮತ್ತೆ ವಿಶ್ವವನ್ನ ಶಾಂತಿಯಿಂದ ಇರುವಂತೆ ಮಾಡುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮ ನಾಡು ನಿಮ್ಮ ಮನೆ ಅಲ್ಲ, ಇಡೀ ವಿಶ್ವವನ್ನ
ಯಾವ ರೀತಿ ಶಾಂತಿಯಲ್ಲಿ ಕಾಪಾಡಬೇಕು, ನಾವೆಲ್ಲ ಒಂದೇ ಕುಟುಂಬದಾಗಿ ಯಾಕೆ ಬದುಕಲಿಕ್ಕೆ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ ಅನಿವಾರ್ಯತೆ ಏನು ಅಂತ ಹೇಳಿ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಮಾತಾಡಲಿಕ್ಕೆ ಕೃಷ್ಣಮೂರ್ತಿ ಅವರು ಇದ್ದಾರೆ, ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಗೆಳೆಯರಿಗೆ ತಮ್ಮೆಲ್ಲರಿಗೂ ವಂದಿಸಿ, ತಮಗೂ ಮಾತನ್ನು ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ, ಮಕ್ಕಳಿಗೆಲ್ಲ ವಂದಿಸಿ ನಾನು ಮಾತು ಮುಖ್ಯವಾಗಿ ಬೋಧಕ ಒಂದು ಖುಷಿ ಆಗುತ್ತೆ. ತುಂಬ ಶಿಕ್ಷಣ ಶಿಕ್ಷಣಗಳನ್ನು ತಯಾರು ಮಾಡಿದ್ದಾರೆ ಬೋಧಕ ಬಂಧುಗಳಲ್ಲಿ. ತುಂಬ ಚೆನ್ನಾಗಿ ಅಲ್ಲನ್ನು ಕೇಳ್ತಾ ಇದ್ದೀರಿ. ನಾವು ಬೇರೆ ಬೇರೆ ಕಡೆ ಮಾಡ್ತೀವಲ್ಲ, ಕೇಳೋದೇ ಇಲ್ಲ ಮಕ್ಕಳು, ಗಲಾಟೆ ಮಾಡ್ತಾನೆ ಇರ್ತಾರೆ. ನೀವು ನೋಡಿ ಒಬ್ಬರು ಯಾರು ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಕೊಡ್ತಿದ್ದೀರಿ. ಇದು ಈ ಶಾಲೆಗೆ ಕೀರ್ತಿ ತರುವಂಥ ಕೆಲಸ. ಅದರ ಎಲ್ಲ ಹಿರಿಮೆ ನಮ್ಮ ಬೋಧಕ ಬಂಧುಗಳಿಗೆ ಹೋಗುತ್ತೆ ಅಂತ ಹೇಳಿ ನಿಮ್ಮ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಈಗ ನಮ್ಮ ಉದಯಗಿರಿ ಕನ್ನಡ ಸಂಘದ ಅತಿ ಹೆಮ್ಮೆಯ ಕಾರ್ಯಕ್ರಮ ನಮ್ಮ ಉದಯಶ್ರೀ ವಾರ್ಷಿಕ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಂದ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಈಗ ಬಹು ಮುಖ್ಯವಾದ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಸನ್ಮಾನಿತರು ಸಿಟಿಜನ್ ಕಾನ್ವೆಂಟ್ನ ಸಂಸ್ಥಾಪಕ ಕಾರ್ಯದರ್ಶಿಯವರ ಮುದ್ದಿನ ಮಗನಾದ ಶ್ರೀ ಅಬ್ದುಲ್ ಮುಜೀಬ್ ಹಾಗೂ ಅಬ್ದುಲ್ ಮುಜೀಬ್ ಅವರ ಧರ್ಮಪತ್ನಿ ಶ್ರೀಮತಿ ಫಾಜುಲ್ಲಾ ನಗೀಂ ಶ್ರೀ ಅಬ್ದುಲ್ ಮುಜೀಬ್ ಅವರ ಸಹೋದರಿ ಮಿರ್ಜಾ ಟೋನಿ, ಇವರು ಮೂವರಿಗೂ ಸರ್ ಇವರೇ ಸರ್ ಸ್ವಲ್ಪ ಸೊ ಸರ್ ಇಲ್ಲಿ ನೋಡಿ ಸರ್. ಈ ಸನ್ಮಾನಿತರು ಶ್ರೀಮತಿ ಡಾಕ್ಟರ್ ನಿರ್ಭಕರು ಸನ್ಮಾನಿಸುವವರು ವೇದಿಕೆ ಮೇಲಿರತಕ್ಕಂಥ ಅತಿಥಿ ಗಣ್ಯರು. ಏಳನೇ ತರಗತಿಯ ಅರ್ಮಾನ್ರಿಂದ ದೇಶಭಕ್ತಿ ಗೀತೆ ಅರ್ಮಾನ್ ಅನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಮೊಹಮ್ಮದ್ ಅರ್ಮಾನ್. ನಾನು 7ನೇ ತರಗತಿ ವಿದ್ಯಾರ್ಥಿ. ನನ್ನ ವಿಷಯ ದೇಶಭಕ್ತಿ ಗೀತೆ. ರಚನೆ ಜಿ.ಎಸ್. ಶಿವರುದ್ರಪ್ಪ. ಲಲಲಲಲಲಲ್ಲ ಲಲಲಲಲಲ್ಲ
ಲ 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 ಒಂದೇ ಒಂದೇ ನಾವೆಲ್ಲರೂ ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದಳು ಎಲ್ಲಿದ್ದರೂ ಭಾರತ ನಮಗೊಂದೇ ಭಾರತ ನಮಗೊಂದೇ ಈ ದೇಶದಳು ಎಲ್ಲಿದ್ದರೂ ಭಾರತ ನಮಗೊಂದೇ ಭಾರತ ನಮಗೊಂದೇ ಲ 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 ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡವಂದೇ ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡವಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕೊಳಲಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕೊಳಲಂದೇ ಇರುಳಿಗೆ ಸಾವಿರ ಚುಕ್ಕಿಗಳಿದ್ದರು ಹಗಲಿಗೆರೆಯುವಂದೇ ಇರುಳಿಗೆ ಸಾವಿರ ಚುಕ್ಕಿಗಳಿದ್ದರು ಹಗಲಿಗೆರೆಯುವಂದೇ ಅಗಣಿತ ಗ್ರಹ ಮಂಡಲಗಳ ಚಲನಿಗೆ ಆಕಾಶ ಒಂದೇ ಆಕಾಶ ಒಂದೇ ಲ 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 ನೂರು ಬಗೆಯ ಆರಾಧನೆ ಇದ್ದರು ದೇವರೆಲ್ಲರಿಗೂ ಒಂದೇ ನೂರು ಬಗೆಯ ಆರಾಧನೆ ಇದ್ದರು ದೇವರೆಲ್ಲರಿಗೂ ಒಂದೇ ಹಲವು ಬಣ್ಣಗಳ ಹಸುಗಳು ಕೆರೆಯುವ ಹಾಲಿನ ಬೆಳಕೊಂದೇ ಹಲವು ಬಣ್ಣಗಳ ಹಸುಗಳು ಕೆರೆಯುವ ಹಾಲಿನ ಬೆಳಕೊಂದೇ ನರನುಡಿ ಭೇದಗಳಿಷ್ಟೇ ಇದ್ದರು ಬದುಕುವ ಜನರೊಂದೇ ನರನುಡಿ ಭೇದಗಳಿಷ್ಟೇ ಇದ್ದರು ಬದುಕುವ ಜನರೊಂದೇ ಎರಡು ಬೆಳಗು ರೆಕ್ಕೆ ವಿಚ್ಯುತ ಹಾರಾಡುವ ಭುಜ ಒಂದೇ ಹಾರಾಡುವ ಭುಜ ಒಂದೇ ಲ 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 ದೇಶಭಕ್ತಿಗೆ ನಡೆದ ಅರಮನೆಗೆ ತುಂಬ ಹೃದಯದ ಧನ್ಯವಾದಗಳು. ಸರ್, ಕಾರಂಜಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಮೊದಲನೇ ಭಾಗ ಆಗಿದ್ದವ್ರೆ ನೆಕ್ಸ್ಟ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗೋರೆ. ಇವ್ರ ತಂದೆ CFTR ಅಲ್ಲಿ ಇರೋದು. ನಿಮ್ಮ ಹೆಸರೇನಪ್ಪ? ತಂದೆ ಹೆಸರು ಮೊಹಮ್ಮದ್ ಶೇರ್ ಅಂತ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ CFTR. ಬಹಳ ಒಳ್ಳೆಯ ಸ್ಟೂಡೆಂಟ್ ಸರ್. ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಇದೇ ತರ ಆಡಿ ತಾಲೂಕ್ ಲೆವೆಲ್ ಇಂದ ಜಿಲ್ಲೆ ಲೆವೆಲ್ಗೆ ಆಯ್ಕೆ ಆಗೋರೆ. ತುಂಬಾ ಧನ್ಯವಾದಗಳು. ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಸನ್ಮಾನ ಮಾಡಲಿದ್ದಾರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲಾ ಅತಿಥಿ ಗಣ್ಯರು. ಈಗ ಸಿಟಿಜನ್ ಕಾನ್ವೆಂಟ್ನ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಶ್ರೀಮತಿ ಡಾಕ್ಟರ್ ಮಹಾಜನೇನ್ ಅವರಿಗೆ ಸನ್ಮಾನಿಸುವವರು ವೇದಿಕೆಯಲ್ಲಿರುವ ಗಣ್ಯರು. ಕನ್ನಡ ಸಂಘ ಹಾಗೂ ಉದಯಗಿರಿಯ ಹೆಮ್ಮೆಯ ವಿದ್ಯಾಸಂಸ್ಥೆ ಸಿಟಿಜನ್ ಕಾನ್ವೆಂಟ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಈ ಕಾನ್ವೆಂಟ್ನಲ್ಲಿ ಏರ್ಪಡಿಸಿರುವ 70ನೆಯ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸಿಟಿಜನ್ ಕಾನ್ವೆಂಟ್ನ ಸಂಸ್ಥಾಪಕ ಕಾರ್ಯದರ್ಶಿಗಳು ಹಾಗೂ ತಾಯಿಗಿಂತ ದೇವರಿಲ್ಲ ಅನ್ನುವ ಮಾತಿಗೆ ದೊಡ್ಡ ಸಾಕ್ಷಿಯಾಗಿ ಕಣ್ಣೆದುರು ಕುಳಿತಿರುವ ಶ್ರೀಮತಿ ಡಾಕ್ಟರ್ ಮಹಾಜನೇನ್ ಮೇಡಮ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ತಾಯಿಗೆ ತಕ್ಕ ಮಕ್ಕಳು ಅಂತ ಎಲ್ಲರೂ ಎದೆ ತುಂಬಿ ಕರೆಯಬಹುದಾದ
ಶ್ರೀ ಅಬ್ದುಲ್ ಮುಹೀಬ್ ರವರೇ, ಶ್ರೀಮತಿ ಫಾಜಿಲಾ ನಯೀಂ ರವರೇ, ಶ್ರೀಮತಿ ಡಾಕ್ಟರ್ ಮಿಸ್ಬಾ ಕೌನೇನ್ ರವರೇ, ಈಗಷ್ಟೇ ಕಾರ್ಯಕ್ರಮವನ್ನ ಉಪಸ್ಥಿತರಿದ್ದು ನಿಮಗೆಲ್ಲ ಕನ್ನಡವನ್ನ ಕುರಿತ ಹಾಗೆ ಅಮೂಲ್ಯವಾದ ವಿಚಾರಗಳನ್ನು ತಿಳಿಸಿ ಇಲ್ಲಿಂದ ನಿರ್ಗಮಿಸಿರುವ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಮಡ್ಡಿಕೆರೆ ಗೋಪಾಲ್ ರವರನ್ನ ನಾನೀಗ ನೆನಪಿಸ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಉದಯಗಿರಿ ಕನ್ನಡ ಸಂಘದ ಗೌರವಾನ್ವಿತ ಕಾರ್ಯದರ್ಶಿಗಳಾದಂತಹ ಶ್ರೀ BK ಜಯಕುಮಾರ್ ಅವರೇ, ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾ ಇರುವಂತಹ ಸಹ ಕಾರ್ಯದರ್ಶಿಗಳಾದ ಶ್ರೀ R ರಾಜು ಕೊಳ್ಳೇಗಾಲರವರೇ, ಮತ್ತೊಬ್ಬರು ಸಹ ಕಾರ್ಯದರ್ಶಿಗಳು ಶ್ರೀ G ಲೋಕೇಶ್ ರಾವ್ರವರೇ, ಕನ್ನಡ ಸಂಘದ ಎಲ್ಲ ಗೌರವಾನ್ವಿತ ಬಂಧುಗಳೇ ಮತ್ತು ಸಿಟಿಜನ್ ಈ ಕಾನ್ವೆಂಟಿನ ಎಲ್ಲ ಅಧ್ಯಾಪಕ ಬಂಧುಗಳೇ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಆತ್ಮೀಯ ವಿದ್ಯಾರ್ಥಿನಿಯರೇ, ಸಾಮಾನ್ಯವಾಗಿ ಸನ್ಮಾನ ಮಾಡೋದು ಯಾವಾಗ ಅಂತಂದ್ರೆ ಭಾಷಣ ಮಾಡಿ ಆದ್ಮೇಲೆ. ಒಬ್ರು ಭಾಷಣ ಮಾಡಿ ಆದ್ಮೇಲೆ ಅವರು ಸನ್ಮಾನ ಮಾಡ್ತಾರೆ. ಆದ್ರೆ ನನಗೆ ಮಡ್ಡಿಕೆರೆ ಗೋಪಾಲ್ ಅವರು ನಾನಿನ್ನೂ ಭಾಷಣವೇ ಮಾಡಕ್ ಶುರು ಮಾಡಿರ್ಲಿಲ್ಲ, ನನಗಾಗ್ಲೇ ಸನ್ಮಾನ ಮಾಡಿದ್ರು. ನಾನು ಅವ್ರನ್ನ ಕೇಳಿದೆ, ಯಾಕೆ ಭಾಷಣ ಮಾಡೋಕ್ಕಿಂತ ಮುಂಚೆನೆ ಸನ್ಮಾನ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದೆ. ಅದಕ್ಕೆ ಅವರು ಒಂದು ಮಾತನ್ನ ಹೇಳಿದ್ರು, ಭಾಷಣ ನೀವು ಮಾಡೋದಕ್ಕಿಂತ ಮುಂಚೆನೆ ಸನ್ಮಾನ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ನೀವು ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿ. ಹಾಗಾಗಿ ನಾನು ನಿಮ್ಮಂತ ಮಕ್ಕಳನ್ನ ಕೂರಿಸ್ಕೊಂಡು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಈ ಕಾರ್ಯಕ್ರಮಕ್ಕೆ ಆಗಲೇ ಮಡ್ಡಿಕೆರೆ ಗೋಪಾಲ್ ಅವರು ಹೇಳಿದ್ರು, ದೂರವಾಣಿ ಮೂಲಕ ಕರೆದಾಗ ಕೃಷ್ಣಮೂರ್ತಿ ಕರೆದುಕೊಂಡೇ ಒಪ್ಕೊಂಡ್ರು ಅಂತ ಕೇಳಿ. ನಾನು ಈ ಸಿಟಿಜನ್ ಕಾನ್ವೆಂಟ್ ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾದಾಗ ನಾನು ಯಾಕೆ ಕರೆದು ಕೂಡಲೇ ಒಪ್ಪಿಕೊಂಡೆ ಅಂತಂದ್ರೆ ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಈ ಸಾಲಲ್ಲಿ ಕುಳಿತಿರುವಂತಹ ಹೆಣ್ಣು ಮಕ್ಕಳನ್ನ ನೋಡುವಾಗ ನನಗೆ ಮುಮ್ತಾಜ್, ಆಯೇಷಾ ಬಾನು, ಮಿಸ್ಬಾ, ಸಬಿನಾ ತಾಜ್, ಶಬಾನಾ, ಸಭಾ ಕೌಸರ್, ತೀಬಾ ಕೌಸರ್, ಫಾತಿಮಾ, ಜಬೀನಾ, ಈ ತರ ನನಗೆ ಇನ್ನೂ ಅನೇಕ ನೆನಪಾಗ್ತಾರೆ. ಅವರೆಲ್ಲ ಯಾರು ಅಂತ ನೀವು ಕೇಳಬಹುದು. ಅವರೆಲ್ಲ ಯಾರು ಅಂದ್ರೆ ಅವರೆಲ್ಲ ನಾನು ಮಹಾರಾಣಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾಗ ಅಲ್ಲಿ ನನಗೆ ವಿದ್ಯಾರ್ಥಿಗಳಾಗಿದ್ದಂತಹ ಹೆಣ್ಣುಮಕ್ಕಳು. ನಾನು ಅವರು ಕೇಳ್ತಾ ಇದ್ದ, ಮಕ್ಕಳೆಲ್ಲ ಎಲ್ಲಿ ಓದ್ಕೊಂಡು ಬಂದಿದ್ದೀರಿ ಅಂತ. ಹೆಚ್ಚು ನಮ್ಮ ಮಂದಿ ಮಕ್ಕಳು ಹೇಳ್ತಾ ಇದ್ದದ್ದು, ನಾನು ಈ ಸಿಟಿಜನ್ ಕಾನ್ವೆಂಟ್ ಅಲ್ಲಿ ಓದ್ಕೊಂಡು ಬಂದಿದ್ದೀನಿ ಅಂತ. ಬಹಳ ಒಳ್ಳೆಯ ಮಕ್ಕಳು. ಈ ಹೊತ್ತಿಗೂ ನನ್ನನ್ನ ಅಪಾರವಾಗಿ ಗೌರವಿಸುವಂತಹ, ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಆ ವಿದ್ಯಾರ್ಥಿನಿಯರು ಓದಿದ ಶಾಲೆ ಇದು. ಯಾವಾಗ್ಲೂ ನಾವು ಒಂದು ಮನೆಯಿಂದ ಹೆಣ್ಣು ತಂದ್ರೆ ಅವಳು ಬಹಳ ಒಳ್ಳೆ ಹೆಣ್ಣು ಮಕ್ಕಳಾಗಿ ಸೊಸೆಯಾಗಿ ಮನೆ ಚೆನ್ನಾಗಿ ನಡೆಸ್ಕೊಂಡು ಹೋದ್ರೆ ಬೀಗರ ಬಗ್ಗೆ ನಮ್ಮ ಗೌರವ ಇರ್ತದಲ್ವಾ. ಅದೇ ತರ BCom ಓದೋದಿಕ್ಕೆ, BA ಓದೋದಿಕ್ಕೆ, BSc ಓದೋದಿಕ್ಕೆ ಅವ್ರು ಯಾವ ಹೈಸ್ಕೂಲಲ್ಲಿ ಓದಿರ್ತಾರೆ, ಯಾವ PUC ಓದಿರ್ತಾರೆ, ಆ ಮಕ್ಕಳು ನಮ್ಮ ಗೌರವ ಕೊಡ್ತಾರಲ್ಲ, ಅಂತ ಸಂಸ್ಕಾರವನ್ನ ಒಂದು ಸಂಸ್ಥೆ ಕೊಟ್ಟಿರ್ತದಲ್ಲ, ಅದನ್ನ ನೋಡಿದಾಗ ಇಂಥದ್ದೊಂದು ಸಂಸ್ಥೆಗೆ ನಾನೊಂದ್ಸರ್ತಿ ಹೋಗ್ಬೇಕು, ಸನ್ಮಾನ ಮಾಡಿಸ್ಕೊಳ್ಳೋದಕ್ಕಲ್ಲ, ನಿಮ್ಮಂತವ್ರನ್ನ ಕಣ್ಮುಂದೆ ಕೂರಿಸ್ಕೊಂಡು ಭಾಷಣ ಮಾಡೋದಕ್ಕೂ ಅಲ್ಲ. ನಮ್ಗೆ ಇಂತಿಂತ ಒಳ್ಳೆಯ ವಿದ್ಯಾರ್ಥಿನಿಯರನ್ನ ನೀವು ನಮಗೆ ಕಳಿಸ್ಕೊಟ್ಟಿದ್ರಿ, ಆ ಮಕ್ಕಳು ನಮ್ಮನ್ನ ಗೌರವಿಸ್ತಾರೆ, ನಿಮಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಅಷ್ಟಕ್ಕೆ ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ಅದರಿಗೆ ಗೊತ್ತಾಯ್ತು ಏನು, ನಿಮ್ಮನ್ನ ನಾವು ಆ ತರ ಸರಳವಾಗಿ ಬರಮಾಡ್ಕೊಳ್ಳೋದಿಲ್ಲ. ನಾವು ನಿಮ್ಮನ್ನ ಒಂದು ಸಮಾರಂಭಕ್ಕೆ ಬರಮಾಡ್ಕೊಂಡು ಬಿಡ್ತೀವಿ. ಪಾಪ ಅವರೇನು ನಿಮ್ಮ ಪಾಠ ಕೇಳಿದ್ರು, ಇವತ್ತಿರುವ ಈ ಮಕ್ಕಳು ನಿಮ್ ಪಾಠ ಕೇಳಕ್ಕಂತೂ ಆಗಲ್ಲ. ಯಾಕೆಂದ್ರೆ ನೀವು ರಿಟೈರ್ಡ್ ಆಗ್ಬಿಟ್ಟಿದ್ದೀರಿ. ಕನಿಷ್ಠ ಅವ್ರ ಜೊತೆ ಒಂದು 10 ನಿಮಿಷ ಮಾತನಾಡಿ ಆ ಮಕ್ಕಳು ಅದನ್ನಾದ್ರೂ ಕೇಳಿಸ್ಕೊಳ್ಳಿ ಅನ್ನೋ ಆಸೆಯಿಂದ ನನ್ನನ್ನ ಈ ಸಿಟಿಜನ್ ಕಾನ್ವೆಂಟ್ ಇಲ್ಲಿಗೆ ಬರಮಾಡ್ಕೊಂಡಿದೆ. ನಿಜಕ್ಕೂ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಒಂದು ಮಾತನ್ನ ಮೊದಲೇ ಹೇಳಿಬಿಡ್ತೀನಿ, ನಿಮ್ಮಂತ ಮಕ್ಕಳನ್ನ ಎದುರುಗಡೆ ಕೂರಿಸ್ಕೊಂಡು ಭಾಷಣ ಮಾಡೋದು ಅಂತಂದ್ರೆ ನರಕಕ್ಕೆ ಟಿಕೆಟ್ ಬುಕ್ ಮಾಡಿಸ್ಕೊಂಡಂಗೆ. ನನಗೆ ನರಕಕ್ಕೆ ಹೋಗೋದು ಇಷ್ಟ ಇಲ್ಲ. ಆದ್ರಿಂದ ನಾನು ಭಾಷಣ ಅಂತ ಮಾಡೋಲ್ಲ, ಆದ್ರೆ ವಿದ್ಯಾರ್ಥಿಗಳಾದ ನಿಮಗೆ ಹೇಳಲೇಬೇಕಾದ ಒಂದು 3 ಮುಖ್ಯವಾದ ಮಾತುಗಳನ್ನು ಹೇಳ್ಬಿಟ್ಟು ನಾನು ಇಲ್ಲಿಂದ ನಿರ್ಗಮಿಸ್ತೀನಿ.
ಈಗ ನಾವು ಆಚರಣೆ ಮಾಡ್ತಾ ಇರುವಂತದ್ದು 70ನೇ ಕನ್ನಡ ರಾಜ್ಯೋತ್ಸವ ಅಂತ ಈಗಾಗಲೇ ಮತ್ತೆ ಮತ್ತೆ ಎಲ್ಲರೂ ಹೇಳ್ಕೊಂಡು ಬಂದಿದ್ದೀವಿ. ಹಾಗಿದ್ರೆ ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ಏನು ಅನ್ನುವ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಬೇಕು. ಎಷ್ಟೋ ಸರ್ತಿ ಏನಾಗುತ್ತೆ ಅಂತಂದ್ರೆ ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಮತ್ತೆ 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 ದೀರ್ಘವಾಗಿ ಮಾತಾಡ್ತಾ ಇರ್ತೀವಿ. ಆದ್ರೆ ಹಂಗಂದ್ರೆ ಏನು ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಕ್ ಆಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಾದ ನಿಮಗೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಕರ್ನಾಟಕ ರಾಜ್ಯೋತ್ಸವ ಅಂತ ನಾವು ಯಾವ ದಿನವನ್ನ ಯಾವುದನ್ನು ಕರಿತೀವಿ ಅಂತಂದ್ರೆ ಸ್ವತಂತ್ರ ಭಾರತದಲ್ಲಿ, ನೆನಪಿಟ್ಕೊಳ್ಳಿ, ಅಂದ್ರೆ 1947 ಆಗಸ್ಟ್ 15ರ ನಂತರದ ಭಾರತ, ಅದು ಸ್ವತಂತ್ರ ಭಾರತ. ಸ್ವತಂತ್ರ ಭಾರತದಲ್ಲಿ ಕರ್ನಾಟಕ ರಾಜ್ಯ, ಕರ್ನಾಟಕ ಅನ್ನೋ ಹೆಸರಿನಲ್ಲ, ಮೈಸೂರು ಪ್ರಾಂತ್ಯ ಅನ್ನೋ ಹೆಸರಿನಲ್ಲಿ ಕರ್ನಾಟಕ ರಾಜ್ಯ ಅರ್ಥಾತ್ ಕನ್ನಡಿಗರ ರಾಜ್ಯ ನಿರ್ಮಾಣವಾದ ದಿನವನ್ನ ನೆನಪಿಸುವಂತಹ ಒಂದು ಮಹತ್ವದ ಆಚರಣೆಯೇ ಈ ಕನ್ನಡ ರಾಜ್ಯೋತ್ಸವ ಅನ್ನುವಂಥದ್ದು. ವಾಸ್ತವವಾಗಿ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಕನ್ನಡ ನಾಡು ನಿರ್ಮಾಣವಾದ ದಿನ ಅಂತ ಹೇಳಿದೆ. ಹಾಗಿದ್ರೆ ಕನ್ನಡ ನಾಡು ಮೊದಲು ಇರಲಿಲ್ವಾ? ಕರ್ನಾಟಕ 1947ಕ್ಕಿಂತ ಹಿಂದೆ ಇರಲಿಲ್ವಾ ಅಂದ್ರೆ ಖಂಡಿತ ಇತ್ತು. ಸ್ವತಂತ್ರ ಬಂದ ಮೇಲೆ ಕರ್ನಾಟಕ ರಾಜ್ಯ ನಿರ್ಮಾಣವಾದ ದಿನ ಕನ್ನಡ ರಾಜ್ಯೋತ್ಸವ ಅನ್ನುವಂಥದ್ದು. ಮಕ್ಕಳು ನಿಮ್ಗೆ ಹೇಳಬೇಕಾದ ಕೆಲವು ಮುಖ್ಯ ಸಂಗತಿಗಳಿವೆ. ಈ ಕರ್ನಾಟಕ ಅಂತೀವಲ್ಲ, ಇದಕ್ಕೆಷ್ಟು ದೊಡ್ಡ ಒಂದು ಶಕ್ತಿ ಚರಿತ್ರೆ ಇದೆ ಅಂತಂದ್ರೆ ಬಹುಶಃ ನೀವು ರಾಮಾಯಣ ಮಹಾಭಾರತಗಳ ಬಗ್ಗೆ ಕೇಳಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಅಲ್ಪ ಸ್ವಲ್ಪ ನಿಮಗೆ ರಾಮಾಯಣ ಮಹಾಭಾರತಗಳ ಬಗ್ಗೆ ಗೊತ್ತಿರ್ಬೋದು. ಆ ಎರಡು ಮಹಾಕಾವ್ಯಗಳು ಭಾರತದ ಘನತೆ, ಅಂದ್ರೆ ಜಗತ್ತಿನಲ್ಲಿ ಭಾರತ ಎಷ್ಟು ದೊಡ್ಡದು ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಓದ್ರಿ ರಾಮಾಯಣ ಮಹಾಭಾರತವನ್ನ ಅಂತ ನಾವು ಜಗತ್ತಿನ ಜನರಿಗೆ ಹೇಳ್ತಾ ಇದ್ದೀವಿ. ಬರೀ ಹೇಳೋದಲ್ಲ, ಈಗಾಗಲೇ ಜಗತ್ತಿನ ಅಂದ್ರೆ ಜರ್ಮನಿ, ಅಮೆರಿಕ, ಇಟಾಲಿಯನ್, ಫ್ರೆಂಚು ಇತ್ಯಾದಿ ಭಾಷೆಗಳಿಗೆಲ್ಲ ರಾಮಾಯಣ ಮಹಾಭಾರತಗಳು ಅನುವಾದವಾಗಿವೆ. ಅವುಗಳನ್ನೆಲ್ಲ ವಿಶ್ವದ ಜನ ಓದ್ತಾ ಇದ್ದಾರೆ. ರಾಮಾಯಣ ಮಹಾಭಾರತಕ್ಕೂ ಕರ್ನಾಟಕಕ್ಕೂ ಕನ್ನಡಿಗರಿಗೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು, ರಾಮಾಯಣದಲ್ಲಿ ಅನೇಕ ಪಾತ್ರಗಳು ಬರ್ತವೆ. ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರ ರಾಮ, ಸೀತೆ, ಲಕ್ಷ್ಮಣ, ಲಂಕಾನಗರದ ಕಡೆಗೆ ಹೋದ್ರೆ ರಾವಣ, ವಿಭೀಷಣ, ಕುಂಭಕರ್ಣ. ಇನ್ನು ಬಿಟ್ವೀನ್ ಈ ಅಯೋಧ್ಯೆಯ ರಾಮ, ಲಕ್ಷ್ಮಣ, ಸೀತೆ, ಶ್ರೀಲಂಕಾ ನಗರದ ರಾವಣ, ವಿಭೀಷಣ, ಕುಂಭಕರ್ಣ, ಇವರನ್ನು ಬಿಟ್ರೆ ಮಧ್ಯದಲ್ಲಿ ಇನ್ನೊಂದು ಜನವರ್ಗ ಕಾಣಿಸ್ಕೊಡ್ತದೆ. ಅವರಲ್ಲಿ ಪ್ರಮುಖನಾದವನು ಆಂಜನೇಯ. ನಿಮ್ಗೆ ಗೊತ್ತಿದೆ ಆಂಜನೇಯ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳ ನಿಮ್ಗೆ ಗೊತ್ತಿರ್ಲಿ, ಆ ಆಂಜನೇಯ ಕನ್ನಡಿಗ. ಹೆಮ್ಮೆ ಅಲ್ವಾ ನಮಗಿದು? ರಾಮಾಯಣದಲ್ಲಿ ಪ್ರಮುಖ ಪಾತ್ರವಾಗಿ ರಾಮನ ಗೆಲುವಿನ ರೂವಾರಿ ಆಂಜನೇಯ. ಆಂಜನೇಯ ಕನ್ನಡಿಗ. ಅದೇನು ಹೇಳ್ತೀರಿ ಅಂದ್ರೆ ನಾನು ಹೇಳ್ತಾ ಇಲ್ಲ, ಅದನ್ನ ಇತಿಹಾಸ, ಪುರಾಣ, ದಾಖಲೆಗಳು ಅದನ್ನ ಹೇಳ್ತಾ ಇವೆ. ಬಹಳ ಹಿಂದೆ ಹುಯಿಲಗೋಳ ನಾರಾಯಣ ರಾಯರನ್ನವರು ಒಂದು ಕನ್ನಡ ಗೀತೆಯನ್ನ ಬರೆದ್ರು. ಕರ್ನಾಟಕ ಏಕೀಕರಣ ಚಳುವಳಿ ನಡೀತಾ ಇದ್ದ ಕಾಲಘಟ್ಟದಲ್ಲಿ ಅದು ಒಂದು ರೀತಿಯಲ್ಲಿ ರಾಷ್ಟ್ರಗೀತೆ, ನಾಡಗೀತೆ ತರ ಇದ್ದಂತ ಗೀತೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಒಂದು ಕವಿತೆ. ಅದರಲ್ಲಿ ಒಂದು ಸಾಲು ಬರ್ತದೆ, ಆ ಜನ್ಮರಿಪು ಪರಶುರಾಮನೋಯ ನಾಡು, ಆ ಜಲಧಿಯನೆ ಜಿಗಿದ ಹನುಮನುದಿಸಿದ ನಾಡು. ಆ ಸಮುದ್ರವನ್ನು ಜಿಗಿದು ಹೋದ ಆಂಜನೇಯ ಇದ್ದಾನಲ್ಲ, ಅವನು ಹುಟ್ಟಿದ ನಾಡು ಕರ್ನಾಟಕ. ಇದು ನಮಗೆ ಹೆಮ್ಮೆ. ನಾವು ಸಾಮಾನ್ಯರಲ್ಲ, ನಾವು ಕನ್ನಡಿಗರು. ನಾವ್ ಯಾರಿಗೂ ಕಡಿಮೆ ಅಲ್ಲ. ನಾವು ಜಗತ್ತಿನ ವೀರರ, ಮಹನೀಯರ ಪರಂಪರೆಯನ್ನು ಪಟ್ಟಿ ಮಾಡಿಕೊಂಡ್ರೆ ಮೊದಲ 10 ಸ್ಥಾನದಲ್ಲಿ ಬರ್ತಕ್ಕಂಥ ಕನ್ನಡಿಗರು ನಮಗೆ ಸಿಗ್ತಾರೆ. ಅವರಲ್ಲಿ ಆಂಜನೇಯ ಕೂಡ ಒಬ್ಬ. ಆಂಜನೇಯ ಏನಾದ್ರೂ ಸಮುದ್ರ ದಾಟ್ಕೊಂಡು ಹೋಗಿ ಲಂಕಾನಗರದಲ್ಲಿ ಸೀತೆ ಎಲ್ಲಿದ್ದಾಳೆ ಅನ್ನೋದನ್ನ ಪತ್ತೆ ಮಾಡಿಕೊಂಡು ಬಂದು ರಾಮನಿಗೆ ತಿಳಿಸದೇ ಇದ್ದಿದ್ರೆ ಸೀತೆಯನ್ನ ರಾಮ ಪಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಸಾಧ್ಯ ಇತ್ತ? ಅದು ಸಾಧ್ಯನೇ ಇಲ್ಲ. ಆಮೇಲೆ ಆ ಸಮುದ್ರಕ್ಕೆ ಸೇತುವೆ ಕಟ್ತವ್ರು ಯಾರು? ಆಂಜನೇಯ, ಸುಗ್ರೀವರ ನೇತೃತ್ವದ ಕಪಿಸೇನೆ ಅಂತೀವಲ್ಲ, ಅದು. ಆ ಕಪಿಸೇನೆ ಅಂದ್ರೆ ಕನ್ನಡಿಗರು. ಕಪಿನ ಪದವನ್ನು ನಾವು ಕೇಳ್ಬಿಟ್ಟು ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಕಾಗಿಲ್ಲ. ಅದೊಂದು ಜನಾಂಗ, ಅದೊಂದು ಸಮುದಾಯ, ವಾನರ ಅಂತ ಕರೆಯುವಂಥದ್ದು. ಅವರು ಕನ್ನಡಿಗರು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ. ಇದು ನಿಮ್ಮ ನೆನಪಲ್ಲಿರಲಿ, ಕನ್ನಡಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿ.
ಉದಾಹರಣೆ ಕೊಡಕ್ಕೆ ಹೋದ್ರೆ ಬೇಕಾದಷ್ಟು ಕೊಡ್ಬೋದು, ನಾನು ಹೆಚ್ಚು ಮಾತುಗಳಾಡಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮಹಾಭಾರತಕ್ಕೆ ಬರೋಣ. ಮಹಾಭಾರತದಲ್ಲಿ ನಾಯಕರು ಅಂತ ನಾವು ಯಾರನ್ನು ಕರಿಬಹುದು? ಪಾಂಡವರನ್ನು ಕರಿಬೇಕು. ಕೊನೆ ಗೆದ್ದವರು ಅವರೇನೆ. ಧರ್ಮ ಸತ್ಯ ನಿಷ್ಠೆಗಳ ಪ್ರತೀಕ ಅಂದ್ರೆ ಅವರು ಪಾಂಡವರು. ಪಾಂಡವರಲ್ಲಿ 3 ಜನ ಮಕ್ಕಳು ಕುಂತಿ ಹೆತ್ತಂತ ಮಕ್ಕಳು, ಧರ್ಮರಾಯ, ಭೀಮ ಮತ್ತು ಅರ್ಜುನ, ಜೊತೆ ಕರ್ಣ ಕೂಡ ಸೇರ್ಕೊಡ್ತಾರೆ. 4 ಜನ ಮಹಾನ್ ವೀರರು, ಮಹಾನ್ ಪರಾಕ್ರಮಶಾಲಿಗಳು. 4 ಜನ. ಕುಂತಿ ಇದ್ದಾಳಲ್ಲ, ಕುಂತಿ ಕನ್ನಡದ ಹೆಣ್ಣು ಮಗಳು. ಅನೇಕರು ಗೊತ್ತಿಲ್ಲ ಇದು. ಕುಂತಿ, ಮಹಾಭಾರತದ ಕುಂತಿ, 4 ಜನ ಮಹಾನ್ ಚೇತನೆಗಳಿಗೆ ಜನ್ಮ ಕೊಟ್ಟಂತಹ ಕುಂತಿ ಕನ್ನಡದ ಹೆಣ್ಣುಮಗಳು. ಹೇಗೆ ಅಂತಂದ್ರೆ ಕುಂತಲ ನಾಡಿನ ರಾಜಕುಮಾರಿಯವರು. ಕುಂತಲ ನಾಡು ಯಾವುದು ಅಂದ್ರೆ ಪುರಾಣ ಕಾಲದಲ್ಲಿ ಇವತ್ತಿನ ಚಾಮರಾಜನಗರ ಜಿಲ್ಲೆ, ಇವತ್ತಿನ ಮೈಸೂರು ಜಿಲ್ಲೆ, ಇವತ್ತಿನ ಮಂಡ್ಯ ಜಿಲ್ಲೆ ಇದೆಯಲ್ಲ, ಈ ಭೂಭಾಗವನ್ನೇ ಮಹಾಭಾರತದ ಕಾಲದಲ್ಲಿ ಕುಂತಲ ನಾಡು ಅಂತ ಕರೀತಾ ಇದ್ದದ್ದು. ಕುಂತಿ ಈ ನೆಲದ ಹೆಣ್ಣು ಮಗಳು. ಇದಕ್ಕೇನು ಸಾಕ್ಷಿ ಅಂದ್ರೆ ನಾವು ಶಾಸನಗಳು ತಂದು ನಿಮಗೆ ಸಾಕ್ಷಿ ತೋರ್ಸಕ್ಕಾಗೋದಿಲ್ಲ. ನೋಡಿ, ಕಾರ್ತೀಕ ಮಾಸದಲ್ಲಿ ಈ 3 ಜಿಲ್ಲೆಗಳ ಭಾಗದಲ್ಲಿ ಕುಂತಿ ಪೂಜೆಯನ್ನ 1 ತಿಂಗಳು ಪರ್ಯಂತ ಮಾಡ್ತಾರೆ. 1 ತಿಂಗಳು ಪೂರ್ತಿ. ಲಕ್ಷ್ಮೀ ಪೂಜೆ ಒಂದೇ ದಿವಸ ಮಾಡೋದು, ಸರಸ್ವತಿ ಪೂಜೆಯನ್ನು ನಾವು ಒಂದೇ ದಿವಸ 2 ದಿವಸ ಏನೋ ಮಾಡ್ಕೊಳ್ತೀವಿ. 1 ತಿಂಗಳು ಪೂರ್ತಿ ಕುಂತಿಯನ್ನ ಈ 3 ಜಿಲ್ಲೆಗಳಲ್ಲಿ ಯಾಕೆ ಪೂಜೆ ಮಾಡ್ತಾರೆ? ಮತ್ತು ಕುಂತಿ ಬಗ್ಗೆ ಎಷ್ಟು ಹಾಡುಗಳಿವೆ? 100,000 ಹಾಡುಗಳಿವೆ ಕುಂತಿಯ ಬಗ್ಗೆ. ನಾನು ಸಣ್ಣವನಾಗಿದ್ದಾಗ ನಮ್ಮೂರ್ಲಿ ಕುಂತಿ ಪೂಜೆಯನ್ನು ಮಾಡೋರು. ನಾನು ನಿಮ್ಮ ಹಾಗೆ ಹುಡುಗ ಅಲ್ಲೋ ಕೂತ್ಕೊಂಡು ನಾನು ಒಂದಷ್ಟು ಕುಂತಿ ಪದಗಳನ್ನ ಹೇಳ್ತಾ ಇದ್ದೆ. ಒಂದೇ ಬಟ್ಟಲಿಗೆ ಒಂದೇ ಭುವ ತುಂಬಿ, ಒಂದೊಂದು ಬೆಲ್ಲ ಒಡೆದಿಕ್ಕಿ ಕೊಂತವುಗೆ ಹೆಸರಾದ ಕುಶಲಾದ ಕನ್ನಡದ ರವಿಯಾದ ಏನಕ್ಕ ಎಲೆ ಕೊಂತಿ ಏನಡಿಗೆ ಮಾಡುತ್ತಿದ್ದೆ. ಈ ತರದ ಹಾಡುಗಳು. ಇಂಥ ಹಾಡುಗಳು 500-600 ಹಾಡುಗಳನ್ನು ವಿದ್ವಾಂಸರು ನಮಗೆ ಸಂಗ್ರಹ ಮಾಡಿ ಪುಸ್ತಕ ಮಾಡಿ ಕೊಟ್ಟಿದ್ದಾರೆ. ಈ ಕುಂತಿ ನಮ್ಮ ಕನ್ನಡದ ಹೆಣ್ಣು ಮಗಳು. ಇದು ನಮ್ಮ ಹೆಮ್ಮೆಗೆ ಕಾರಣವಾಗಬೇಕು. ಇನ್ನೊಂದು ಅಂಶವನ್ನ ಹೇಳೋದಾದ್ರೆ, ನಮ್ಮಲ್ಲಿ ಸಂಗೀತ ಪರಂಪರೆ ಇದೆ, ಮ್ಯೂಸಿಕಲ್ ಟ್ರೆಡಿಷನ್ ಅಂತ ಕರಿತೀವಿ. ಅದರಲ್ಲಿ ಪಾಶ್ಚಾತ್ಯ ಸಂಗೀತ ಅಂತ ಇದೆ, ಇನ್ನೊಂದು ಕರ್ನಾಟಕ ಸಂಗೀತ. ಕರ್ನಾಟಕ ಸಂಗೀತ ನೋಡಿ, ಅಲ್ಲಿ ಕರ್ನಾಟಕ ಅಂತ ಇದೆ. ಅದರಲ್ಲಿ ನೀವು ಹಿಂದಿ ಹಾಡನ್ನು ಹಾಡ್ಬೋದು, ನೀವು ತೆಲುಗು ಹಾಡನ್ನು ಹಾಡ್ಬೋದು, ನೀವು ತಮಿಳು ಹಾಡನ್ನು ಹಾಡ್ಬೋದು, ನೀವು ಕನ್ನಡ ಹಾಡನ್ನು ಹಾಡ್ಬೋದು, ಇಂಗ್ಲಿಷ್ ಅನ್ನು ಹಾಡ್ಬೋದಾ? ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅದನ್ನು ಹಾಡ್ಬೋದು. ಉದಾಹರಣೆಗೆ ಕನ್ನಡದ ಬಿಡಿ ಬೇಕಾದಷ್ಟು ಕನ್ನಡದ ಕೃತಿಗಳು ನಮ್ಮಲ್ಲಿ ಇದ್ದೇ ಇವೆ. ಬಾರೋ ಮುರಾರಿ ಬಾಲಕ ಶೌರಿ ಸಾರ ವಿಚಾರಿ ಸಂತೋಷಕಾರಿ ಅಂತ ಕನ್ನಡ ಗೀತೆಯನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡಬಹುದು. ಮರಿ ಮರಿ ನಿನ್ನೆ ಮೊರೆಲಿನ ನಾ ಮನಸುನ ದಯರಾದು ಅಂತ ತೆಲುಗನ್ನು ಹಾಡಬಹುದು. பூமாலை வாங்கி வந்தான் பூக்களில்லையே ಅಂತ ತಮಿಳನ್ನು ಹಾಡಬಹುದು. ಇಂಗ್ಲಿಷ್ ಹಾಡಬಹುದಾ ಅಂತ ನೀವೇನಾದ್ರೂ ಕೇಳಿದ್ರೆ ಹಾಡಬಹುದು, ಪ್ರಯತ್ನ ಪಟ್ರೆ. ನೀವು ಪ್ರಯತ್ನ ಪಡಬಹುದಾ ಅಂತ ನನ್ನನ್ನು ಕೇಳಿದ್ರೆ ನೀವು ಅಂದ್ರೆ ಪ್ರಯತ್ನ ಮಾಡ್ತೀನಿ. ಸರ್ ಹೇಳ್ತಾ ಇದ್ದಾರೆ ಪ್ರಯತ್ನ ಮಾಡಿ ಅಂತ. ಮಕ್ಕಳ ನಿಮಗೆಲ್ಲ ಒಂದು ಚಿಲ್ಡ್ರನ್ಸ್ ರೈಮ್ ಗೊತ್ತಿರಬಹುದು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಯಾರು ಗೊತ್ತಿಲ್ಲ ಅದು? ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಟು ಓ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಕೇಳಿದ್ದೀರಲ್ವಾ? ಇದನ್ನು ಕೂಡ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶೈಲಿಯಲ್ಲಿ ಹಾಡಬಹುದು. ಹೇಗೆ ಅಂದ್ರೆ ಮಧ್ಯಮಾವತಿ ಅಂತ ಒಂದು ರಾಗ ಇದೆ. ಆ ರಾಗದಲ್ಲಿ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, up above the world is so high, like a diamond in the sky. Well, the blazing sun is gone, well, the blazing sun is gone, when nothing shines upon, twinkle, twinkle little star. When the blazing sun is gone, when nothing shines upon, there to show your light, there to show your light, twinkle twinkle all the night, twinkle twinkle little star. ಇದು ಮಕ್ಕಳ ಯಾಕೆ ಹೇಳಿದೆ ಅಂತಂದ್ರೆ ಇದು ಕರ್ನಾಟಕದ ತಾಕತ್ತು ಅಂತ ಹೇಳಿ. ಕರ್ನಾಟಕ ಸಂಗೀತ ಅನ್ನೋ ಹೆಸರು ಇಡೀ ಜಗತ್ತು ಪ್ರಸಿದ್ಧವಾಗಿದೆ. ಇವತ್ತು ಕರ್ನಾಟಕ ಸಂಗೀತವನ್ನು ಕೇಳುವಂತ ಜನಗಳು
ದೇಶದ ತುಂಬೆಲ್ಲ ಇದ್ದಾರೆ. ಕರ್ನಾಟಕ ಸಂಗೀತದ ಕಚೇರಿಗಳು ಬರೀ ಮೈಸೂರು ಬೆಂಗಳೂರು ಅಲ್ಲ, ಜಗತ್ತಿನ ಬೇರೆ ಬೇರೆ ಬಹಳ ದೊಡ್ಡ ವೇದಿಕೆಯಲ್ಲಿ ನಡೀತಾ ಇದೆ. ಇದು ನಮ್ಮ ಕನ್ನಡಿಗರ ವೈಶಿಷ್ಟ್ಯ. ಇಂಥದ್ದೊಂದು ಪರಂಪರೆಗೆ ನಾವು ಸೇರ್ತೀವಿ. ಮಕ್ಕಳು ಆಗ್ಲೇ ಒಂದು ಮಾತು ಹೇಳಿದೆ, ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಸ್ವತಂತ್ರ ಭಾರತದಲ್ಲಿ ಕರ್ನಾಟಕ ರಾಜ್ಯ ಕನ್ನಡಿಗರ ರಾಜ್ಯ ನಿರ್ಮಾಣವಾದ ದಿನ ಅಂತ ಹೇಳಿ. ನೋಡಿ, ನಿಮಗೊಂದು ಸಂಗತಿ ಗೊತ್ತಿರಲಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ 1947 ಆಗಸ್ಟ್ 15. ಇವತ್ತು ನಾವು ನೀವು ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದೀವಲ್ಲ, ಈ ತರದಲ್ಲಿ ಸ್ವಾತಂತ್ರ್ಯ ನಮಗೆ ಬರಲಿಲ್ಲ. 1947 ಸ್ವಾತಂತ್ರ್ಯ ಯಾರಿಗೂ ಬಂತು ಅಂದ್ರೆ 1947 ಕಾಲಮಾನದಲ್ಲಿ ಈ ಭಾರತದ ಯಾವ ಪ್ರಾಂತ್ಯವನ್ನ ಯಾವ ರಾಜರುಗಳು ಆಳ್ತಾ ಇದ್ರು, ನಿಮ್ ರಾಜ್ಯವನ್ನ ನಿಮ್ ಪ್ರಾಂತ್ಯವನ್ನ ನಿಮ್ ಭೂಭಾಗವನ್ನ ನೀವೇ ಆಳ್ಕೊಳ್ಳಿ ಅಂತ ಅವರಿಗೆ ಕೊಟ್ಟಂತ ಸ್ವಾತಂತ್ರ್ಯ. ಒಂದು ವೇಳೆ ಏಕೀಕರಣ ಚಳುವಳಿ ಪ್ರಾರಂಭವಾಗದೇ ಇದ್ದಿದ್ರೆ ಹಿಂದೊಂದು ಕಾಲದಲ್ಲಿ ಹೇಗೆ ಕರ್ನಾಟಕದ ಬೇರೆ ಬೇರೆ ಭೂಭಾಗಗಳು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಭಾಷಿಕರಿಗೆ ಸೇರಿ ಹೋಗಿದ್ವು, ಅದೇ ತರದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೂ ಆಗಿದ್ದಿದ್ರೆ ಬಹುಶಃ ಇವತ್ತಿನ ಕರ್ನಾಟಕ ಉಳಿತಾ ಇರಲಿಲ್ಲ. ಹಾಗಾಗೇನೆ ಅವತ್ತು ಸ್ವಾತಂತ್ರ್ಯ ಚಳುವಳಿಯ ಜೊತೆಗೇನೆ ಕರ್ನಾಟಕ ಏಕೀಕರಣವಾಗಬೇಕು, ಕನ್ನಡಿಗರೆಲ್ಲ ಒಂದು ಆಗಿರಬೇಕು ಅಂತ ಹೇಳಿ ಅದಕ್ಕೂ ಒಂದು ಚಳುವಳಿ ಶುರುವಾಯಿತು. ಸುಮ್ಮನೆ ಶುರುವಾಗಿಲ್ಲ. ಆಮೇಲೆ ನಿಮಗೆ ಗೊತ್ತಿರಲಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾಷಾವಾರು ಪ್ರಾಂತ್ಯ ರಚನೆ ಆಗಬೇಕು ಅಂತ ಎಲ್ಲರೂ ಹೇಳ್ತಾ ಇರಲಿಲ್ಲ. ಭಾಷಾವಾರು ಪ್ರಾಂತ್ಯ ಮಾಡಿಬಿಟ್ರೆ ದೇಶದ ಅಖಂಡತೆ ಹೊರಟೋಗ್ತದೆ, ದೇಶ ಚಿತ್ರವಾಗ್ಬಿಡ್ತದೆ ಅಂತ ಅನೇಕರು ಬೇಡ ಅಂತ ಇದ್ರು. ಆದ್ರೆ ಅನೇಕರು ಬಿಡ್ಲಿಲ್ಲ. ಅದನ್ನ ಹೋರಾಟಗಳನ್ನ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಂಡು ಪ್ರಾಣವನ್ನೂ ತ್ಯಾಗ ಮಾಡಿ ಇಂಥದ್ದೊಂದು ಏಕೀಕರಣವನ್ನ ನಾವು ಪಡ್ಕೊಂಡಿದ್ದೀವಿ. ಮಕ್ಕಳ ಇಷ್ಟನ್ನು ಹೇಳಾದ್ಮೇಲೆ ನಾನು ನಿಮಗೆ ಮುಖ್ಯವಾಗಿ ಹೇಳಬೇಕಾದ ಕೆಲವು ಸಂಗತಿಗಳಿವೆ. ಅದೇನು ಅಂತಂದ್ರೆ, ದೇಶದ ಸಂದರ್ಭದಲ್ಲಿ ನಾವೆಲ್ಲ ಸಂವಿಧಾನದ ಒಂದು ಮಾತನ್ನ ಪದೇ ಪದೇ ನೆನಪಿಸ್ಕೊಳ್ತಾ ಇರ್ತೀವಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ. ಭಾರತದ ಪ್ರಜೆಗಳಾದ ನಾವು ಅನ್ನೋ ಮಾತನ್ನ ನಾವೆಲ್ಲ ಹೇಳ್ತೀವಲ್ಲ, ಅದೇ ತರದಲ್ಲಿ ಕರ್ನಾಟಕ ರಾಜ್ಯದ ಸಂದರ್ಭದಲ್ಲಿ ವಿ ದ ಪೀಪಲ್ ಆಫ್ ಕರ್ನಾಟಕ ಅಂತ ನಾವೆಲ್ಲ ಹೇಳಬೇಕು. ನಮ್ಮ ಭಾಷೆ ಯಾವುದೇ ಆಗಿರಲಿ, ನಮ್ಮ ಧರ್ಮ ಯಾವುದೇ ಆಗಿರಲಿ, ನಮ್ಮ ಆಹಾರ ಪದ್ಧತಿ ಯಾವುದೇ ಆಗಿರಲಿ, ಅದು ಇಲ್ಲಿ ಮುಖ್ಯ ಅಲ್ವೇ ಅಲ್ಲ. ವೈವಿಧ್ಯತೆ ಬೇಕು. ಎಲ್ಲ ಒಂದೇ ಅಂದ್ರೆ ಅದರ ಸ್ವಾರಸ್ಯ ಇರೋದಿಲ್ಲ. ವೈವಿಧ್ಯತೆಗಳು ಬೇಕು ಅಷ್ಟೇ ಅಲ್ಲ. ಈ ವೈವಿಧ್ಯತೆ ಅನ್ನುವಂಥದ್ದು ಜಗತ್ತಿನ ನಿಯಮ, ಮರಿಬೇಡಿ ಮಕ್ಕಳ. ಈ ಜಗತ್ತಿನಲ್ಲಿ ವೈವಿಧ್ಯ ಇದೆ. ಇಲ್ಲಿ ಗಟ್ಟಿಯಾದ ಕಲ್ಲು ಇದೆ, ಮಣ್ಣು ಇದೆ, ಹರಿಯುವ ನೀರು ಇದೆ, ಎತ್ತರಕ್ಕೆ ಬೆಳೆಯುವ ತೆಂಗಿನ ಮರ ಇದೆ, ಅರ್ಧಾಡಿ ಬೆಳೆಯುವಂತಹ ಕೊತ್ತಂಬರಿ ಸೊಪ್ಪು, ಕಿಲ್ಕೆರೆ ಸೊಪ್ಪುಗಳಿವೆಯಲ್ಲ ಅದು ಇದೆ. ನಮಗೆ ತೆಂಗು ಬೇಕು, ನಮಗೆ ಈ ಸೊಪ್ಪುಗಳು ಬೇಕು. ಇಲ್ಲಿ ಎತ್ತರ, ಅವುಗಳ ಗಾತ್ರ, ಅವುಗಳ ಬಣ್ಣ, ಅವುಗಳ ರುಚಿ ಏನೇ ಇರಲಿ ಅವೆಲ್ಲವೂ ಜಗತ್ತಿಗೆ ಬೇಕು. ನಿಮ್ಮ ಹಾಗೆ ವಿದ್ಯಾರ್ಥಿಯಾಗಿ ಹೈಸ್ಕೂಲ್ ಓದ್ತಾ ಇದ್ದಾಗ ನಮಗೊಂದು ಪದ್ಯ ಇತ್ತು. ನಿಮ್ಗೂ ಆ ಪದ್ಯ ಎಲ್ಲ ಇಲ್ವೋ ಗೊತ್ತಿಲ್ಲ. ದ ಮೌಂಟನ್ ಅಂಡ್ ದ ಸ್ಕ್ವಿರಲ್ ಅಂತ ಒಂದು ಇಂಗ್ಲಿಷ್ ಪದ್ಯ. ಅದರಲ್ಲಿ ಒಂದು ಸ್ಕ್ವಿರಲ್ ಅಂದ್ರೆ ಅಳಿಲು ಮೌಂಟನ್ಗೆ ಜೊತೆಲಿ ಮಾತಾಡ್ತದೆ. ಮೌಂಟನ್ ಹೇಳುತ್ತೆ ಅಳಿಲ್ಗೆ, ನೀನೇನು ಮಗ, ಸಣ್ಣವನು ನೀನು, ಚಿಕ್ಕವನು, ನಾನು ನೋಡು ನಾನು ಹೆಂಗಿದ್ದೀನಿ, ನಾನು ಎಷ್ಟೆತ್ರ ಇದ್ದೀನಿ ನಾನು, ಇತ್ಯಾದಿ ಅದು ಹೇಳ್ಕೊಡ್ತದೆ ಮೌಂಟನ್. ಅಳಿಲ್ಗೆ ಅವಮಾನ ಮಾಡುತ್ತೆ, ನೀವು ಸಣ್ಣ ಪ್ರಾಣಿ ಅಂತ ಕೇಳಿ. ಆಗ ಅಳಿಲು ಉತ್ತರ ಕೊಡುತ್ತೆ ಆ ಮೌಂಟನ್ಗೆ. ಅದೇ ಪದ್ಯ. ನಾನು ಪದ್ಯವನ್ನು ಇಡಿಯಾಗಿ ಹೇಳಕ್ ಹೋಗಲ್ಲ, ಅದನ್ನು ಒಂದು ಸಾಲ ಬಹಳ ಮುಖ್ಯ ಇದೆ. ನಾನು ಈ ಪದ್ಯವನ್ನ ಓದಿದ್ದು 1979ರಲ್ಲಿ. ಬಹುಶಃ 79ರ ಕಾಲಕ್ಕೆ ನೀವಲ್ಲ, ನಿಮ್ಮ ಅಪ್ಪ ಅಮ್ಮನೂ ಇನ್ನೂ ಹುಟ್ಟಿರ್ಲಿಲ್ಲ. ಅಲ್ಲಿ ನಾನು ಹೋಗಿದ್ದ ಆ ಸಾಲ ನನಗಿನ್ನೂ ನೆನಪಲ್ಲಿದೆ. ಆ ಸಾಲೇನು ಗೊತ್ತಾ? ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್ ಅಂಡ್ ವೆದರ್ ಮಸ್ಟ್ ಬಿ ಟೇಕನ್ ಇನ್ ಟುಗೆದರ್ ಟು ಮೇಕ್ ಅಪ್ ಎ ಇಯರ್ ಅಂಡ್ ಎ ಸ್ಪಿಯರ್ ಅಂತ ಕೇಳಿ. ಈ ಜಗತ್ತಿರೋದ ಎಲ್ಲವನ್ನ ಒಳಗೊಂಡು ಅಂತ ಕೇಳಿ, ಜಗತ್ತಿರೋದ ಎಲ್ಲವನ್ನ ಒಳಗೊಂಡು. ಹಾಗಾಗಿ ವಿ ದ ಕರ್ನಾಟಕ, ವಿ ದ ಪೀಪಲ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕ ಅನ್ನೋದು ಎಲ್ಲರ ಕರ್ನಾಟಕ, ಎಲ್ಲರಿಂದ ಕರ್ನಾಟಕ. ಧರ್ಮ ಭಾಷೆ ಬೇರೆಯಾದರೂ ಮುಸಲ್ಮಾನರನ್ನ ಕನ್ನಡ ಸಂಸ್ಕೃತಿ ತನ್ನ ಒಳಗಡೆ ಬಿಟ್ಕೊಂಡಿದೆ. ಅಷ್ಟೇ ಅಲ್ಲ, ಮುಸಲ್ಮಾನ್ ಸಮುದಾಯ ಕನ್ನಡಕ್ಕೆ ಅತ್ಯಮೂಲ್ಯವಾದ ಕೊಡುಗೆಯನ್ನು ಕೊಟ್ಟು ಕನ್ನಡವನ್ನ, ಕರ್ನಾಟಕವನ್ನು ಶ್ರೀಮಂತಗೊಳಿಸಿದೆ. ನಾವಿಲ್ಲಿ ಧರ್ಮ ಭಾಷೆಯನ್ನು ತರುವ ಅವಶ್ಯಕತೆನೇ ಇಲ್ಲ. ಆಗ್ಲೇ ನೀವು ನಾಡಗೀತೆಯನ್ನ ಬಹಳ ಚೆನ್ನಾಗಿ ಹಾಡಿದ್ರಿ ಮಕ್ಕಳ, ನನಗೆ ಬಹಳ ಸಂತೋಷವಾಯಿತು. ಬಹಳ ಶ್ರುತಿಬದ್ಧವಾಗಿ, ತಾಳಬದ್ಧವಾಗಿ ಚೆನ್ನಾಗಿ ಅದನ್ನು ನೀವು ಹಾಡಿದಿರಿ. ಅಲ್ಲಿ ನೀವೇ ಹಾಡಿದ್ರಲ್ಲ, ಹಿಂದೂ ಕ್ರೈಸ್ತ ಮುಸಲ್ಮಾನ
ಪಾರಸಿಕ ಜೈನರ ಉದ್ಯಾನ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಒಂದು ರೀತಿಯಲ್ಲಿ ಕರ್ನಾಟಕ ಇದೆಯಲ್ಲ, ಕರ್ನಾಟಕ ಮಿನಿ ಭಾರತ ಇದು. ಬಹುಶಃ ಇಂಥದ್ದೊಂದು ಸ್ಥಿತಿ ಇನ್ನೆಲ್ಲೂ ಇಲ್ಲ. ಈ ಸ್ಥಿತಿಯನ್ನ ನಾವು ಹಾಳು ಮಾಡ್ಕೊಳ್ತೀವಿ ಅಂತಂದ್ರೆ ನಾವು ಕರ್ನಾಟಕವನ್ನು ಹಾಳು ಮಾಡ್ಕೊಳ್ತೀವಿ ಅಂತ ಅರ್ಥ, ದೇಶವನ್ನು ಹಾಳು ಮಾಡ್ತೀವಿ ಅಂತ ಅರ್ಥ. ಈಗಾಗಲೇ ಉತ್ತರ ಭಾರತದ ಕೆಲವು ದೇಶಗಳಲ್ಲಿ ಅರ್ಥಹೀನ ಜನನಾಯಕರು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ದೇಶವನ್ನು ಉಳಿಸುವಂತ ಕೆಲಸ ಅಲ್ಲ. ದೇಶಭಕ್ತರು ಅಂತ ಹೇಳ್ಕೊಂಡೇನೆ ದೇಶದ ಈ ಏಕತೆಯನ್ನ, ಈ ವೈವಿಧ್ಯತೆಯನ್ನ ನಾಶ ಮಾಡುವ ಘನ ಕಾರ್ಯ ಮಾಡ್ತಾವ್ರಲ್ಲ, ದೇಶಭಕ್ತರವರಲ್ಲ ಅವರು. ಆದ್ರಿಂದ ಕರ್ನಾಟಕ ಮಿನಿ ಭಾರತ. ತಾಯಿಯನ್ನ ಹೆಚ್ಚು ಹೋಲುವ ಮಗಳು ಒಬ್ಬಳಿದ್ರೆ ಭಾರತಕ್ಕೆ ಅದು ಕರ್ನಾಟಕವೇ. ತಾಯಿಯನ್ನ, ಭಾರತ ಮಾತೆಯನ್ನು ಹೆಚ್ಚು ಹೋಲುವಂತ ಮಗಳು. ನೋಡಿ, ನಾನು ನಿಮಗೆ ಒಂದೆರಡು ಉದಾಹರಣೆಗಳು ಕೊಟ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೇನೆ. ಅಂದ್ರೆ ನಮ್ಮ ಈ ಕನ್ನಡ ಸಮುದಾಯ ಅಥವಾ ಕನ್ನಡ ಸಂಸ್ಕೃತಿ, ಕರ್ನಾಟಕ ಮುಸಲ್ಮಾನ ಮತ್ತು ಉರ್ದು ಈ ಭಾಷೆಗಳನ್ನ ತನ್ನ ಒಳಗಡೆ ಹೆಂಗೆ ಬಿಟ್ಕೊಂಡಿದೆ ಅನ್ನೋದಕ್ಕೆ ಟಿಪ್ಪು ಸುಲ್ತಾನನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಾತಂತ್ರ್ಯ ಚಳವಳಿ ಅನ್ನುವಾಗ ಈ ಕರ್ನಾಟಕದ ದೇಶ ಭಾಷೆ, ರೈತರು, ರೇಷ್ಮೆ ಕೃಷಿ, ದೊಡ್ಡ ಚರಿತ್ರೆ ಇದೆ. ಅದೆಲ್ಲ ಮಾತನಾಡುವಾಗ ನಾವು ಟಿಪ್ಪು ಸುಲ್ತಾನರನ್ನು ಮರೆಯೋ ಹಾಗಿಲ್ಲ. ಟಿಪ್ಪು ಸುಲ್ತಾನರನ್ನ ಕುರಿತು ಒಂದು ಅದ್ಭುತವಾದ ಲಾವಣಿಯನ್ನ ಕನ್ನಡಿಗರು ಕಟ್ಟಿದ್ದಾರೆ. ಅದು ನಿಮ್ಮ ನೆನಪಿನಲ್ಲಿರಲಿ. ಟಿಪ್ಪು ಸುಲ್ತಾನನ ಕುರಿತು ಕನ್ನಡಿಗರು, ನಂಜಣ್ಣ ಅನ್ನುವ ತಂದೆಯ ಮಗ ನೀಲಕಂಠ ಅನ್ನುವಂತ ಒಬ್ಬ ವ್ಯಕ್ತಿ ಮೈಸೂರು ಹುಲಿ ಟಿಪ್ಪು ಸುಲ್ತಾನನ ಲಾವಣಿ ಅಂತ ಹೇಳಿ ಒಂದು ಲಾವಣಿಯನ್ನು ಬರೀತಾನೆ. ಅದು ಇವತ್ತಿಗೂ ಜನಪ್ರಿಯವಾಗಿದೆ. ಇದ್ಯಾರ ನಮಗಿದು ಬೇಡ ಅನ್ನೋರು ನಾವೇನು ಮಾಡೋಕ್ಕಾಗಲ್ಲ. ಆದರೆ ಸತ್ಯ ಬೇಕು ಅನ್ನೋರಿಗೆ ಆ ಸತ್ಯ ನಮಗೆ ಅದು ಸಿಗುತ್ತೆ. ಬೇಶಕ್ ತಮಾಷಾ ಟೈಗರ್ ನಿಶಾನ ಟಿಪ್ಪು ಸುಲ್ತಾನನ ಹೆಸರಾಯಿತು ಅಂತ ಹೇಳಿ ಆ ಲಾವಣಿ ಪ್ರಾರಂಭ ಆಗ್ತದೆ. ನಮ್ಮ ಕನ್ನಡದಲ್ಲಿ ಆಧುನಿಕ ಅಲ್ಲಮ ಪ್ರಭು ಅಂತ ಕರೆಯಬಹುದಾದ ದೊಡ್ಡ ವ್ಯಕ್ತಿ ಶಿಶುನಾಳ ಶರೀಫರು. ಕನ್ನಡಿಗರು, ಕರ್ನಾಟಕ ದೇಶ ಅವ್ರಿಗೆ ಅದೆಷ್ಟು ಋಣಿಯಾಗಿರಬೇಕು. ಆಧ್ಯಾತ್ಮಿಕ ಸ್ಪಿರಿಚುವಲ್ ಲಿಟರೇಚರ್ ವರ್ಲ್ಡ್ ಲಿಟರೇಚರ್ಗೆ ಕೊಟ್ಟ ಕೊಡುಗೆ ಅತ್ಯಮೂಲ್ಯವಾದದ್ದು. ನಾಡ ಹಬ್ಬವನ್ನ ಇಬ್ಬರು ಮಹನೀಯರು ಉದ್ಘಾಟನೆ ಮಾಡಿದ್ರಲ್ಲ, ಡಾಕ್ಟರ್ KS ನಿಸಾರ್ ಅಹಮದ್, ಇತ್ತೀಚೆಗೆ ಬಾನು ಮುಷ್ತಾಕ್ ರವರು. ಇದು 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 ಕನ್ನಡ ಸಂಸ್ಕೃತಿ ಮತ್ತು ಈ ಸಂಸ್ಕೃತಿಗಳು ಹೆಂಗ ಒಟ್ಟಿಗೆ ಹೋಗ್ತವೆ ಅಂತ ಎರಡು ಬೇರೆ ಬೇರೆ, ಅದಲ್ಲವೇ ಅಲ್ಲ, ಗಂಗಾ ಯಮುನೆ ಕೂಡಿ ಹರಿಯುವಂತಹ ಮಹಾನದಿಯ ಹಾಗೆ ಈ ನಮ್ಮ ಕರ್ನಾಟಕದ ಈ ಬದುಕು. ನಾವು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. KS ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಖ್ಯಾದ್ರಿಯ ಲೋಹದದಿರ ಹಾಡು ಕೇಳಿರ್ಬೇಕಲ್ಲ ನೀವು. ಆ ಹಾಡನ್ನು ಹಾಡದೇನೆ ರಾಜ್ಯೋತ್ಸವ ಪರಿಪೂರ್ಣ ಆಗೋದೇ ಇಲ್ಲ. ಕನ್ನಡದ ಕೀರ್ತಿಯನ್ನ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟವರು ಬಾನು ಮುಸ್ತಾಕ್ ರವರು. ಅವರ ಭೂಕರ್ ಪ್ರಶಸ್ತಿಯ ಮೂಲಕ ನಾವು ಇನ್ನೂ ಹಿಂದಕ್ಕೆ ಹೋದ್ರೆ ಎಸ್ ಕೆ ಕರೀಂ ಖಾನ್ ಕನ್ನಡದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಬರೆದವರು. ಸ್ವರ್ಣಗೌರಿ ಅಂತ ಒಂದು ಹಳೆ ಸಿನಿಮಾ ಇದೆ, ಅದಕ್ಕೆ ಸಂಭಾಷಣೆ ಹಾಡುಗಳನ್ನ ಕರೀಂ ಖಾನ್ ಅವರು ಬರ್ಕೊಡ್ತಾರೆ. ಅದನ್ನು ಓದ್ಬಿಟ್ರೆ ಇದನ್ನ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಕನ್ನಡ ಬರ್ದ ಅಂತ ನಮ್ಗೆ ಅನ್ಸೋದೇ ಇಲ್ಲ. ನುಡಿ ಮನ ಶಿವ ಗುಣ ಸಂಕೀರ್ತನ, ಎಂತ ಹಾಡುಗಳಿವೆಲ್ಲ. ಜಯ ಗೌರಿ ಜಗದೀಶ್ವರಿ. ಎಲ್ಲಿಯ ಕನ್ನಡ, ಎಲ್ಲಿಯ ಮುಸ್ಲಿಂ, ಎಲ್ಲಿಯ ಉರ್ದು, ಎಲ್ಲವೂ ಒಂದೇನೆ. ಎಲ್ಲವೂ ಒಂದೇ ಕರ್ನಾಟಕ ಒಂದೇ ಅಂತೀವಲ್ಲ, ಆ ಒಂದೆಯ ಒಳಗಡೆ ಇವೆಲ್ಲವೂ ಕೂಡ ಅವು ಸೇರ್ಕೊಂಡು ಇದ್ದಾವೆ. ನಾನು ಆಗ್ಲೇ ಹೇಳಿದೆ, ನಮ್ಮ ನಂಜಣ್ಣ ಎನ್ನುವವರ ಮಗ ನೀಲಕಂಠ ರಚಿಸಿರುವಂತಹ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಲಾವಣಿ ಇದೆಯಲ್ಲ, ಅದರಲ್ಲಿ ಹೈದರ್ ಬಗ್ಗೆ, ಟಿಪ್ಪು ಬಗ್ಗೆ ಅವ್ರು ಹೆಂಗ್ ಕನ್ನಡಿಗರು ಬರೀತಾರೆ ಅಂತಂದ್ರೆ ನೋಡಿ, ಈ ಸಾಲುಗಳನ್ನ ನೀವು ಕೇಳಿಸ್ಕೊಳ್ಳಿ. ನೀವು ಮುಸಲಿಂ ಹೈದರಾಲಿಗೆ ಪ್ರೀತಿ ಇದ್ದಿತು ಜನರಲ್ಲಿ, ಭೇದವ ಬಿಟ್ಟು ಹೈದರ ಖ್ಯಾತಿ ಹೊಂದಿದನು ಈ ಗಿಡೆಯಲ್ಲಿ. ಬೇಕಾದದ್ದು ನಮ್ಗಿದೇನೆ, ಭೇದವ ಬಿಟ್ಟು ಹೈದರ್ ಇಲ್ಲ ಅಂತಂದ್ರೆ ಒಳಗಡೆ ಬರಕ್ ಸಾಧ್ಯನೇ ಇಲ್ಲ. ಇದು ಹೈದರಾಲಿಯು ಅರಿತವನಲ್ಲವೋ ಓದು ಬರಹ ಎಂತೆಂಬುದನು, ಆದರೂ ಖಚಿತದಿ ಕನ್ನಡ ಭಾಷೆಯೊಳ್ ಮಾತನಾಡುವುದನ್ನರಿತಿದ್ದನು ಅಂತ ಬರೀತಾರೆ. ಹೇಳಿದ್ವಲ್ಲ, ನೀಲಕಂಠ ಬರೆದಿರ್ತಕ್ಕಂಥ ಹಾಡುಗಳಿದು. ಯಾರೋ ಟಿಪ್ಪು ಸುಲ್ತಾನ್ ಹೈದರಾಲಿ ಅವ್ರ ಆಸ್ಥಾನದ ಕವಿಗಳಿಗೆ ಹೇಳ್ಬಿಟ್ಟು ಅವರೇ ಬರೆಸ್ಕೊಂಡಿದ್ದಲ್ಲ. ಹೈದರಾಲಿ ಟಿಪ್ಪು ಕಾಲದ ನಂತರ ಬರೆದಂತ ಲಾವಣಿ ಇದು ಕನ್ನಡ, ಮುಸಲ್ಮಾನ್, ಉರ್ದು ಇವೆಲ್ಲ ಸಂಸ್ಕೃತಿಗಳು ಹೇಗೆ ನಮ್ಮ ಒಳಗಡೆ ಒಂದಾಗಿ ಹೋಗಿವೆ ಅನ್ನುವುದಕ್ಕೆ ಸಾಕ್ಷಿ. ಮಕ್ಕಳ, ನೀವೆಲ್ಲ ಬಹುಶಃ
ಆಂಗ್ಲ ಮಾಧ್ಯಮದಲ್ಲಿ ಓದ್ತಾ ಇದ್ದೀರಿ. ಆದರೆ ನನ್ನದೊಂದು ಮನವಿ ಏನು ಅಂತಂದ್ರೆ, ನೀವು ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಕನ್ನಡ ಚೆನ್ನಾಗಿ ಕಲೀರಿ. ನೀವು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ರೆ ಇಂಗ್ಲಿಷ್ ಚೆನ್ನಾಗಿ ಕಲೀರಿ. ಯಾಕೆಂದ್ರೆ ಇವತ್ತು ಕನ್ನಡವೂ ಅನಿವಾರ್ಯ. ನಮ್ಮ ಒಳಗಡೆ ಒಂದು ಸಂಸ್ಕಾರ, ಸಂಸ್ಕೃತಿ ನಮ್ಮ ಒಳಗಡೆ ಮೂಡಬೇಕಾಗಿದೆ. ನಾವು ಅಮೆರಿಕವನ್ನ ಉದ್ಧಾರ ಮಾಡಕ್ಕೆ ಹುಟ್ಟಿದವರಲ್ಲ. ಅಮೆರಿಕವನ್ನು, ಜಪಾನೆಲ್ಲ ಕೆಲಸ ಸಿಕ್ಕಿದ್ರೆ ಹೋಗೋಣ, ಅಲ್ಲಿ ನಾವು ಮಾಡೋಣ, ತೊಂದರೆ ಇಲ್ಲ. ಆದರೆ ನಮ್ಮ ಪ್ರಥಮ ಆದ್ಯತೆ ಯಾವಾಗಲೂ ಕನ್ನಡ, ಕರ್ನಾಟಕ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ನೀವು ಕನ್ನಡವನ್ನ ಚೆನ್ನಾಗಿ ನೀವು ಕಲಿಬೇಕು, ಕನ್ನಡವನ್ನು ನೀವು ಬಳಸಬೇಕು, ಮಾತಾಡಬೇಕು. ಕಲಿಯೋದಕ್ಕೆ ನಿಮಗೆ ಕೋಟಿ ಭಾಷೆಗಳಿವೆ, ಯಾರೂ ಅಡ್ಡಿಗೆ ಬರೋದಿಲ್ಲ. ಹಾಗಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುವ ನೀವು ಕನ್ನಡ ಕಲಿಕೆಯನ್ನ ಕಡೆಗಣಿಸಬೇಡಿ ಅನ್ನೋದು ನನ್ನ ಮನವಿ. ಇನ್ನು ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ, ಸಮಯ ಆಗಿದೆ. ಅದೇನು ಅಂತಂದ್ರೆ, ಈಗ ನನ್ನನ್ನ ಇಲ್ಲಿಗೆ ಅತಿಥಿಯಾಗಿ ಕರೆಸಿದ್ದಾರೆ. ನಾನೊಬ್ಬ ಕನ್ನಡ ಪ್ರಾಧ್ಯಾಪಕನಾಗಿ 33 ವರ್ಷ ಸೇವೆ ಸಲ್ಲಿಸಿದ್ದೀನಿ. ದೂರದ ಅಮೆರಿಕಕ್ಕೂ ಹೋಗಿ ಬಂದಿದ್ದೀನಿ. ನನ್ನನ್ನು ಅವರು ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ರು. ಇಷ್ಟು ಎತ್ತರಕ್ಕೆ ಈ ಹುಡುಗನನ್ನ, ಈ ಕೃಷ್ಣಮೂರ್ತಿಯನ್ನ ಬೆಳೆಸ್ತವ್ರು ಯಾರು ಅಂತಂದ್ರೆ ಜಮುದಾ ಖಾನಂ ಅನ್ನುವ ನನ್ನ ಮೇಡಮ್. ನನಗೆ ಇಲ್ಲಿ ಬಂದಾಗ ಮೇಡಮ್ ಅವ್ರು ನೋಡಿದಾಗ ನನಗೆ ಅವ್ರು ನೆನಪಾಗ್ಬಿಟ್ರು. ನನ್ನ ಜಮುದಾ ಖಾನಂ ಅನ್ನುವ ಮೇಡಮ್ ನನ್ನನ್ನು ಹೇಗೆ ಬೆಳೆಸಿದ್ರು ಅವರು ಅಂತ ನಿಮ್ಗೊಂದು ಅದು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಯಾಕೆಂದ್ರೆ ಕನ್ನಡ ಅನ್ನುವಾಗ ನಾವು ಯಾರನ್ನ ಹೊರಗಿಟ್ಟು ಮಾತಾಡ್ತಾ ಇರ್ತೀವಿ, ಅದಲ್ಲ. ಕನ್ನಡ ಎಲ್ಲರನ್ನ ಒಳಗಡೆ ಬಿಟ್ಕೊಂಡಿದೆ. ಎಲ್ಲರ ಕರ್ನಾಟಕ, ಎಲ್ಲರ ಕನ್ನಡ, ಕರೀಂ ಖಾನರ ಕನ್ನಡ, ನಿಸಾರ್ ಅಹಮದರ ಕನ್ನಡ ಅಂತ ಹೇಳಿದ್ನಲ್ಲ. ಜಮುದಾ ಖಾನಂ ಅವರು ವಾಸ್ತವವಾಗಿ ಅವರು ಮೇಡಮ್ ಕೆಲಸ ಮಾಡ್ತಾ ಇರಲಿಲ್ಲ. ಅವರು PUC ವರೆಗೆ ಓದಿದ್ರು. ಅವರು ಮನೆಯಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರು. ಆ ಕಾಲ ಹೆಂಗಿತ್ತು ಅಂತಂದ್ರೆ, ನಮಗೆ ಇಷ್ಟೊಂದು ಹೆಣ್ಮಕ್ಳು ಓದ್ತಾ ಇದ್ದೀರಿ. ಆ ಕಾಲದಲ್ಲಿ ಹೆಣ್ಮಕ್ಳನ್ನ ನಮ್ಮ ಊರಿನಲ್ಲಿ ಶಾಲೆಗೆ ಸೇರಿಸ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡೋರು, ಹೆಣ್ಮಕ್ಳನ್ನ ಜಮುದಾ ಖಾನಂ ಮನೆಗೆ ಸೇರಿಸ್ಬಿಡೋರು. 1 ವರ್ಷ 1ನೇ ಕ್ಲಾಸ್ ಪಾಠವನ್ನೆಲ್ಲ ಅವ್ರು ಹೇಳ್ಬಿಡೋದು. ಪರೀಕ್ಷೆ ಮಾಡೋದು ಮನೆಯಲ್ಲಿ ಮೇಡಮ್ ಅವರೇನೆ, ಪಾಸು ಫೇಲು ಹೇಳೋದು ಅವರೇನೆ. ಹಂಗೆ ಮಕ್ಕಳು, ಅನೇಕ ಹೆಣ್ಣು ಮಕ್ಕಳು ಆವಾಗ ಶಾಲೆಗೆ ಹೋಗ್ಲೇ ಇಲ್ಲ. ಎಲ್ಲವನ್ನ ಜಮುದಾ ಖಾನಂ ಮೇಡಮ್ ಮಾಡಿದ್ರು. ನೋಡಿ, ನಮ್ಮ ಮನೆ ನಮ್ಮ ಅಪ್ಪ ನನಗೆ ಹೇಳಿದ್ರು, ಮಗ 4ನೇ ಕ್ಲಾಸ್ ಗಂಟ ಓದ್ಕೋ, ಆಮೇಲೆ ನೀನು ಕೆಲ್ಸಕ್ಕೆ ಹೋಗಪ್ಪ ಅಂತ. ಮಕ್ಕಳ, ನಿಮ್ಗೆ ಗೊತ್ತಿಲ್ಲ, ಈ ಜಾಗ ಇದೆಯಲ್ಲ, ನಾನು ಸಣ್ಣವನಾಗಿದ್ದಾಗ ಓಡಾಡಿದ ಜಾಗ ಇದು. ನಮ್ಮ ತಂದೆ ಮೇಕೆಗಳನ್ನ ಸಾಕೊಂಡಿದ್ರು. ಇದೆಲ್ಲ ಬೆಳೆದೇ ಇರಲಿಲ್ಲ. ಇಲ್ಲೆಲ್ಲ ಬಯಲು, ಇಲ್ಲೆಲ್ಲ ತೋಟಗಳು, ಮರಗಳು, ಎಲ್ಲ ಕೆಳಗಡೆ ಒಂದು ಅಣ್ಣಯ್ಯಪ್ಪನ ಕಟ್ಟೆ ಅಂತ ಒಂದು ಕೆರೆ ಇತ್ತು, ದೊಡ್ಡ ಕೆರೆ. ಇದೆಯಾ? ಈಗಲೂ ಇದೆಯಾ? ಇದೇನದು? ಏನು ಪುಣ್ಯ ಇದು. ಆ ಅಣ್ಣಯ್ಯಪ್ಪನ ಕಟ್ಟೆಯಲ್ಲಿ ಮೇಕೆಗಳಿಗೆ ನೀರು ಕುಡಿಸ್ಬಿಟ್ಟು ಆ ಕಟ್ಟೆಯಲ್ಲಿ ನಾನು ಈಜೊಡಿತಾ ಇದ್ದೆ ನಾನು ಮಕ್ಕಳ. ಆ ಕೆರೆಯಲ್ಲಿ ಈಜ್ಕೊಂಡು ಹೊಡಿತು ನನ್ನನ್ನ ಅಮೆರಿಕ ಕರ್ಸ್ಕೊಳ್ತನಲ್ಲ ಜಮುದಾ ಖಾನಂ ಮೇಡಮ್ ಕಾರಣ. ಯಾಕೆ ಅಂತ ಹೇಳ್ತೀನಿ, ನಮ್ಮ ಅಪ್ಪ ಹೇಳಿದಲ್ಲ, 4ನೇ ಕ್ಲಾಸ್ ಗಂಟ ಓದಪ್ಪ, ಆಮೇಲೆ ನೀವು ಕೆಲ್ಸಕ್ಕೆ ಹೋಗು ಅಂತ. ಏನ್ ಮಾಡೋದು, 4ನೇ ಕ್ಲಾಸ್ ಮುಗಿದೋಯ್ತು. ನನಗೆ ಮೇಡಮ್ ಮನೆಯಿಂದ ಆಚೆ ಬರಬೇಕು. ನನಗೆ ಅಳು ಬಂದ್ಬಿಡ್ತು. ಗೊಳೋ ಅಂತ ಅಲಕ್ಷಣ ಮಾಡಿದೆ ಮೇಡಮ್ ಮುಂದೆ. ಜಮುದಾ ಖಾನಂ ಅವರು, ಯಾಕೋ ಕೃಷ್ಣಮೂರ್ತಿ ಹೇಳ್ತಾ ಇದೀಯಾ, ಯಾಕೋ ನನಗೆ ಕಾರಣ ಹೇಳಕ್ ಆಯ್ತಲ್ಲ ಎಲ್ರ ಮುಂದೆ. ಗೊಳೋ ಅಂತ ಹೇಳ್ತಾ ಇದ್ದೀನಿ. ಬಾರೋ ಅಂತ ಒಳಗಡೆ ಕರ್ಕೊಂಡೋದ್ರು. ಒಳಗಡೆ ಕರ್ಕೊಂಡೋಗಿ ನನ್ನ ತಪ್ಪಿ ತಾಯಿ ಹಾಗೆ ಹಿಡ್ಕೊಂಡು, ಹೇಳು, ನನ್ನ ಹತ್ರ ಹೇಳು, ನನ್ನ ತಾಯಿ ಇದ್ದಂಗೆ ಕಣೋ, ಅದೇನೇನು ಕಷ್ಟ ಹೇಳು ಅಂತಂದ್ರು. ನಾನು ಅವ್ರಿಗೆ ಹೇಳಿದೆ, ಮೇಡಮ್, ನಮ್ಮ ತಂದೆ ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಡ, ಪಾಠಕ್ಕೆ ಹೋಗ್ಬೇಡ, ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ದಾರೆ ಮೇಡಮ್. ನಾನು ಓದಬೇಕು, ನಾನು ಏನ್ ಮಾಡ್ಲಿ ಮೇಡಮ್ ಅಂತ ನಾನು ಹತ್ತು ಬಿಟ್ಟೆ. ನಿಮ್ಮ ತಂದೆ ಹಂಗಂದ್ರ ಬಾಯಿಲ್ಲಿ ಅಂತ ಹೇಳಿ ನನ್ನ ಕೈ ಹಿಡ್ಕೊಂಡು ನಮ್ಮ ಮನೆಗೆ ಬಂದ್ರು ಮೇಡಮ್ ಅವರು. ಬಂದ್ಬಿಟ್ಟು ನಮ್ಮ ತಂದೆ ಮೇಲೆ ಜಗಳಕ್ಕೆ ಬಿದ್ರು ಅವರು. ಏನಪ್ಪ, ನಿನ್ನ ಮಗ ಉದ್ಧಾರ ಆಗೋದು ಬೇಡವಾ, ಅವ್ರು ಓದೋದು ಬೇಡವಾ, ಸಾಕ 4ನೇ ಕ್ಲಾಸು, ಅವನ ತರ ಓದೋ ಮಕ್ಕಳು ನನಗಿಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಿ ನಾನು, ನೀನು ನೋಡಿದ್ರೆ ಓದೋದು ಬೇಡ ಅಂತೀಯಾ ಅಂತಂದ್ರು. ನಮ್ಮ ತಂದೆ ಅಂದ್ರು, ಅಮ್ಮ ಅವನೇನೋ ಓದ್ತಾನೆ, ನಮ್ಗೆ ಹೊಟ್ಟೆಗೆ ಇಟ್ಟಿಲ್ಲ ಕಣಮ್ಮ, ಅವನೇನೋ ಕೆಲ್ಸಕ್ಕೆ ಹೋಗ್ಬಿಟ್ಟು ಕೆಲ್ಸದಲ್ಲಿ ಚಿಲ್ಲರೆ ಪಲ್ರೆ ದುಡ್ಡು ತಂದು ಕೊಟ್ರೆ ಹಿಟ್ಟನ್ನು ನಾವು ಮಾಡ್ಕೊಳ್ತೀವಿ ನಮ್ಮ ದುಡ್ಡಲ್ಲಿ, ಸಾರಿಗೆ ಅವ್ನ ದುಡ್ಡು ಆಗುತ್ತೆ. ಈ ತರ ಸ್ಥಿತಿ ನಮ್ಮದು. ಹಿಂಗಾಯ್ತು. ಕೊನೆಗೆ ಮೇಡಮ್ ಒಂದು ಮಾತು ಹೇಳಿದ್ರು, ನೋಡಪ್ಪ, ಇವನಿಗೆ ಪುಸ್ತಕ ಕೊಡ್ಸೋದಕ್ಕೆ, ಬಟ್ಟೆ ಕೊಡ್ಸೋದಕ್ಕೆ, ಫೀಸ್ ಕಟ್ಟೋದಕ್ಕೆ ನಿನಗೆ ಆಗದೆ ಇದ್ರೆ ನನಗೆ ಹೇಳು, ನಾನು ಓದಿಸ್ತೀನಿ ಅವನನ್ನ. ಈ ಮಗ ಎಲ್ಲಿಗಂತ ಓದ್ತಾನೋ ಅವನ ಖರ್ಚೆಲ್ಲ ನಂದೇನೆ, ನಾನು ಅವನನ್ನ ಓದಿಸ್ತೀನಿ. ನಿನಗೆ ಎರಡೋ ದುಡ್ಡು ಹಾಕಕ್ಕಾಗಲ್ವಾ, ನನ್ನ ಮನೆ ಕಳಿಸ್ಬಿಡು, ಅವನನ್ನು ನಾನು ಓದಿಸ್ತೀನಿ. ಮಕ್ಕಳ ಸಂಕಟಾಗುತ್ತೆ. ಅಣ್ಣಯ್ಯಪ್ಪನ ಕಟ್ಟೆ ಈ ಜಾಗದಲ್ಲಿ ಇದ್ಕೊಂಡು ನಿಂತ ನೀರಲ್ಲಿ ಈಜು ಹೊಡಿತಾ ಇದ್ದ ಒಬ್ಬ ಹುಡುಗ MA ರ್ಯಾಂಕ್ ತಗೊಂಡು ಗೋಲ್ಡ್ ಮೆಡಲ್ ತೆಗೆದುಕೊಂಡು ಪ್ರಾಧ್ಯಾಪಕನಾಗಿ ಸಾಹಿತ್ಯ ಶ್ರೀ ಅಕಾಡೆಮಿಯ ಪ್ರಶಸ್ತಿ ಪಡ್ಕೊಂಡು
ಅಮೆರಿಕಕ್ಕೆ ಹೋಗಿ ಬಂದನಲ್ಲ, ಆವತ್ತು ನಮ್ಮ ಜಮೃದ ಖಾನಂ ಈ ಕೆಲಸ ಮಾಡದೇ ಇದ್ದಿದ್ರೆ ನಾನು ಓದೋದಿರ್ಲಿ, ನಾನು ಇಷ್ಟು ವರ್ಷ ಬದುಕಿರ್ತೀನಿ. ನನಗೆ ಗ್ಯಾರಂಟಿ ಇಲ್ಲ, ನನಗೆ ಗ್ಯಾರಂಟಿ ಇಲ್ಲ. ಆ ತಾಯಿಯನ್ನ ನಾನು ನೆನಪಿಸಿಕೊಳ್ಳದ ದಿನವೇ ಇಲ್ಲ. ಭಾಷೆಗೆ, ದೇಶಕ್ಕೆ, ಧರ್ಮಕ್ಕೆ, ಜಾತಿಗೆ ಅರ್ಥ ಇದೆಯಾ? ಅರ್ಥ ಇದೆಯಾ? ಒಬ್ಬ ಕನ್ನಡದ ಹುಡುಗ, ಒಬ್ಬ ಒಳ್ಳೆ ಹುಡುಗ ಅಂತ ಹೇಳಿ ಜಮೃದ ಖಾನ ಮೇಡಮ್ ನನಗೆ ಉದ್ಧಾರ ಮಾಡಿಬಿಟ್ರು. ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ, ಇದಕ್ಕೆ ಸಂಬಂಧಪಟ್ಟದ್ದು ಏನು ಅಂತಂದ್ರೆ, ಹಾಗಿದ್ರೆ ಜಮೃದ ಖಾನ ಮೇಡಮ್ ಮನೆಗೆ ಹೋದ್ರ ನೀವು ಅಂತಂದ್ರೆ ನಾನು ಹೋಗೋದಕ್ಕೆ ಸಿದ್ಧನಾಗಿದ್ದೆ, ಮೇಡಮ್ ಬರಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ರು. ಈ ವಿಚಾರ ಊರವರು ಗೊತ್ತಾಗೋಯ್ತು. ಎಲ್ಲರೂ ನಮ್ಮ ತಂದೆನ ಕೇಳಿದ್ರು, ಅದೇನು ನಿಮ್ಮ ಮನೆಗೆ ಜಮೃದ ಖಾನ ಮೇಡಮ್ ಬಂದಿದ್ರಲ್ಲ, ಏನಕ್ಕೆ ಅಂತ ಹೇಳಿ. ಆಗ ನಮ್ಮ ತಂದೆ ಹಿಂಗಂದ್ರು ಅಂತ ಹೇಳಿದ್ರು. ಕೆಲವರು ನಮ್ಮ ತಂದೆಗೆ ಭಯ ಹುಟ್ಟಿಸ್ಬಿಟ್ರು. ಏನು ಭಯ ಅಂತಂದ್ರೆ, ಹಂಗೆಲ್ಲ ಕಳಿಸ್ಬೇಡ, ಹಾಗೆಲ್ಲ ಜಮೃದ ಖಾನ ಮೇಡಮ್ ಅವರು ಮನೆಗೆ ನಿಮ್ಮ ಹುಡುಗನ್ನ ಕಳಿಸ್ಬೇಡ. ಯಾಕೆ ಅಂತಂದ್ರೆ ಅವರೇನೋ ಇವನನ್ನು ಚೆನ್ನಾಗಿ ಓದಿಸ್ಬಿಡ್ತಾರೆ, ಇವನು ಚೆನ್ನಾಗಿ ಓದ್ತಾನೆ. ಜಮೃದ ಖಾನ ಮೇಡಮ್ಮು ಅವರು ಮದುವೆ ಆಗಲಿಲ್ಲ, ಅವ್ರು ಕೊನೆವರೆಗೂ ಪಾಠ ಹೇಳ್ಕೊಂಡು ಹಾಗೇ ಬಿಡ್ಬಿಟ್ರು. ಅವರು ಜಮೃದ ಖಾನಂ ಅವ್ರಿಗೆ ಮದುವೆ ಆಗಿಲ್ಲ, ಅವ್ರಿಗೆ ಮಕ್ಕಳಿಲ್ಲ, ಅವ್ರ ಅಣ್ಣನ ಮಕ್ಕಳನ್ನೇ ಅವ್ರು ಸಾಕೊಂಡಿದ್ದಾರೆ. ಮುಬೀನಾ ಸಬೀನಾ ಅಂತ ಇಬ್ರು ಹೆಣ್ಣು ಮಕ್ಕಳು ಅವ್ರ ಅಣ್ಣ ಅವ್ರಿಗೆ. ಖಲೀಲ್ ಅಹಮದ್ ಅಂತ ಅವ್ರ ಹೆಸರು. ಮುಬೀನಾ ಸಬೀನಾ ಜನಗಳನ್ನ ನನಗಿದು ಗೊತ್ತಿಲ್ಲ, ಆಮೇಲೆ ಗೊತ್ತಾಗಿದ್ದು. ನಮ್ಮ ತಂದೆ ಏನು ಹೇಳವ್ರೆ ಅಂತಂದ್ರೆ, ಏನಾದ್ರೂ ನಿಮ್ಮ ಮಗನ ಕಳಿಸ್ಬಿಟ್ರೆ ಮೇಡಮ್ ಈ ಮಗನನ್ನ ಚೆನ್ನಾಗಿ ಓದಿಸ್ಬಿಟ್ಟು ಅವನು ಬೆಳೆದ ಮೇಲೇನೆ ಮುಬೀನಾನೋ ಸಬೀನಾನೋ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ಅವ್ರ ಮೇಲೆ ಇರಿಸ್ಕೊಂಡು ಬಿಡ್ತಾರೆ, ಕಳ್ಸೋಕ್ ಹೋಗ್ಬೇಡ ಅಂತ ಅಂದ್ಬಿಟ್ರು. ಒಂದ್ ವೇಳೆ ಆ ಥರ ಆಗಿದ್ದಿದ್ರು ನಾನು ಸಂತೋಷವಾಗಿ ಇರ್ತಾ ಇದ್ದೆ. ಮಕ್ಕಳ ಇಷ್ಟು ವಿಚಾರವನ್ನು ನಾನು ಯಾಕೆ ಹೇಳಿದೆ ಅಂತಂದ್ರೆ, ಎಲ್ಲದಕ್ಕಿಂತ ದೊಡ್ಡದು ಮನುಷ್ಯತ್ವ ಅಂತ. ಕನ್ನಡಿಗರ ಒಳಗಡೆ ಇಂಥ ಮನುಷ್ಯತ್ವ ಇದೆ. ಎಲ್ಲರನ್ನೂ ನಮ್ಮವರು ಅಂತ ಹೇಳಿ ಆ ಮಕ್ಕಳನ್ನ ತಾಯಿಯಾಗಿ ತಂದೆಯಾಗಿ ಬೆಳೆಸುವಂಥವ್ರು. ಈ ಸಂಸ್ಥೆ ಕೂಡ ಅಂಥದ್ದೇ ಮಕ್ಕಳ. ಆದ್ರಿಂದ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ, ನೀವು ಹೇಳಿದ್ವಲ್ಲ, ವಿಶ್ವ ಎಲ್ರಿಗೂ ತಿಳ್ಕೊಂಡಿದೆ, ನೀವು ಅಲ್ಲಿಗೋಗ್ಬಾರ್ದು ಇಲ್ಲಿಗೋಗ್ಬಾರ್ದು ಅಂತ ನಾವು ಯಾರು ಹೇಳೋಲ್ಲ. ಆದ್ರೆ ನೀವು ಎಲ್ಲೇ ಹೋದ್ರೂ ನೀವು ಕನ್ನಡದ ಮಕ್ಕಳಾಗಿ ನಿಮ್ಮ ಒಂದು ಅಸ್ತಿತ್ವವನ್ನ, ಐಡೆಂಟಿಟಿಯನ್ನ ನೀವು ಕಾಪಾಡ್ಕೊಳ್ಳಿ. ಕನ್ನಡವನ್ನ ಕಟ್ಟಿ ಬೆಳೆಸಿ ಮುಂದೊಂದು ಕಾಲಕ್ಕೆ ಆ ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ಇಬ್ರು ನಿಸಾರ್ ಅಹಮದ್ ಅವರಾದ್ರೆ ನಮಗ್ ಸಂತೋಷ, ಇವರಲ್ಲಿ ಯಾರಾದ್ರೂ ಭಾನು ಮುಸ್ತಾಕ್ ಆದ್ರೆ ನಮಗದು ಸಂತೋಷ. ಅದಕ್ಕಿಂತ ದೊಡ್ಡ ಹೆಸರುಗಳು, ಚೇತನಗಳು ಈ ಮಕ್ಕಳ ನೀವಾಗಿ ಈ ಸಂಸ್ಥೆಗೆ ಕೀರ್ತಿ ತನ್ನಿ ಅಂತ ಹೇಳ್ತಾ, ಈ ಆಕ್ಚುಲಿ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅನ್ನುವಂಥ ಕಾಲಘಟ್ಟ. ಆದ್ರೂ ನೀವು ತುಂಬಾ ಪ್ರೀತಿಯಿಂದ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಿ. ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮೈಸಾಸೂರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ಬಾರಿ. ಮೈಸಾಸೂರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ಬಾರಿ. ಕರಮುಗಿದು ಶರಣೆಂದೆವು ಚಾಮುಂಡಿ ವರಗಳನ್ನು ಪಾಲಿಸಮ್ಮ. ಕರಮುಗಿದು ಶರಣೆಂದೆವು ಚಾಮುಂಡಿ ವರಗಳನ್ನು ಪಾಲಿಸಮ್ಮ. ಮೈಸೂರು ಅರಸರ ಮನೆದೇವಿ ಚಾಮುಂಡಿ ಜಯಿಸುವರ ಪಾಲಿಸಮ್ಮ. ಮೈಸೂರು ಅರಸರ ಮನೆದೇವಿ ಚಾಮುಂಡಿ ಜಯಿಸುವರ ಪಾಲಿಸಮ್ಮ. ಅಕ್ಕಯ್ಯ ಅಕ್ಕ ಬಾರೇ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರೇ. ಅಕ್ಕಯ್ಯ ಅಕ್ಕ ಬಾರೇ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರೇ. ಅಕ್ಕ ಹಿರಿದೇವತೆ ಪಿರಿಯ ಪಟ್ಟಣದವಳ ಚಿಕ್ಕ ತಯ್ಯಮ್ಮ ಬಾರೇ. ಅಕ್ಕ ಹಿರಿದೇವತೆ ಪಿರಿಯ ಪಟ್ಟಣದವಳ ಚಿಕ್ಕ ತಯ್ಯಮ್ಮ ಬಾರೇ. ಒಲಿದು ಬಾರಮ್ಮಯ್ಯ ಒಲಿದು ಬಾರೇ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮೈಸಾಸೂರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ಬಾರೆ. ಮಕ್ಕಳ ಇನ್ನೊಂದು ನಾನು ಹೇಳೋದು ಮರ್ತ್ಬಿಟ್ಟೆ, ಅದು ಹಾಡೇ ಅದು ಕೇಳಿಸ್ಕೊಂಬಿಡಿ. ಈ ನಮ್ಮ ಮುಸ್ಲಿಂ ಬಾಂಧವರು ಬುರ್ಕ ಹಾಕ್ಕೊಳ್ತಾರಲ್ಲ, ಧಾರ್ಮಿಕ ಆಚರಣೆಗಳ ಸ್ವಾತಂತ್ರ್ಯ ನಮಗೆ ಸಂವಿಧಾನ ಕೊಟ್ಟಿದೆ, ಅದನ್ನು ಯಾರು ಏನು ಪ್ರಶ್ನೆ ಮಾಡಬೇಕಾಗಿಲ್ಲ. ನಮ್ಮ ಎಲ್ಲರೂ ಒಳಗಡೆ ಬಿಟ್ಕೊಳ್ತಾರೆ ಅಂತ
ಈ ಬುರ್ಕಾ ಹಾಕೊಳ್ಳುವ ಒಂದು ಪದ್ಧತಿ ಇದೆಯಲ್ಲ, ಇದಕ್ಕೆ ಇಸ್ಲಾಂ ಧರ್ಮದ ಒಳಗಿನ ವ್ಯಾಖ್ಯಾನಗಳು ಬೇರೆ ಇವೆ, ನಿಮ್ಗೆ ಅದು ಗೊತ್ತಿರ್ಬೋದು. ನಮ್ಮ ಹಳ್ಳಿ ಜನ ಜನಪದ ಮಹಾಭಾರತ ಅಂತ ಒಂದು ಕಾವ್ಯ ಹಾಡ್ತಾರೆ ಅವರು. ಅದರಲ್ಲಿ ಅವರು ಒಂದು ವಿಚಿತ್ರವಾದ ಸಂಗತಿ ಹೇಳ್ತಾರೆ. ಅದೇನು ಅಂತಂದ್ರೆ, ಮಹಾಭಾರತದ ಅರ್ಜುನ ಇದಾನಲ್ಲ, ಮಹಾಭಾರತದ ಅರ್ಜುನ ಕೊಟ್ಟ ಆಶೀರ್ವಾದ ಇದು ಅಂತ ಹೇಳ್ತಾರೆ. ಮುಸ್ಲಿಂ ಹೆಣ್ಮಕ್ಳು ಬುರ್ಕಾ ಹಾಕೊಳ್ಳೋದು ಅರ್ಜುನ ಕೊಟ್ಟ ಆಶೀರ್ವಾದ. ಇದೆಂತ ಆಶ್ಚರ್ಯ ನೋಡಿ ಇದು. ಎಲ್ಲಿಯ ಅರ್ಜುನ, ಎಲ್ಲಿಯ ಇಸ್ಲಾಂ ಧರ್ಮ, ಎಲ್ಲಿಯ ಬುರ್ಕಾ ಪದ್ಧತಿ, ಅದು ಯಾವಾಗ ಅಂತಂದ್ರೆ ಅದಕ್ಕೊಂದು ಕಥೆಯಲ್ಲಿ ಬರ್ತದೆ. ಅದು ಅರ್ಜುನ ದ್ರೌಪದಿ ಜೊತೆಯಲ್ಲಿ ಪಗಡೆ ಆಡ್ತಾ ಆಡ್ತಾ ಸೋತ್ ಬಿಡ್ತಾನೆ. ಸೋತಾಗ ಬೆಟ್ಟಿಂಗ್ ಪ್ರಕಾರ ಅವನು ಸನ್ಯಾಸಿ ವೇಷ ಹಾಕೊಂಡು ಊರು ತಿರ್ಕೊಂಡು ಹೋಗ್ಬೇಕು. ಆಗ ಅವನು ಸನ್ಯಾಸಿ ವೇಷವನ್ನು ಹಾಕೊಂಡು, ಜೋಗಿಯ ವೇಷವನ್ನು ಹಾಕೊಂಡು ಚುಂಚುನಿಗಿರಿಗೆ ಹೋಗ್ಬಿಟ್ಟು ಜೋಗಿ ದೀಕ್ಷೆಯನ್ನು ಪಡ್ಕೊಂಡು ಅವನು ಜೋಗಿ ಆಗಿ ನೃತ್ಯ ಮಾಡಿಕೊಂಡು ಹಾಡ್ಕೊಂಡು ಊರೂರು ಸುತ್ಕೊಂಡು ಬರ್ತಾ ಇರ್ತಾನೆ. ಆ ಥರ ಊರೂರು ಸುತ್ಕೊಂಡು ಬರುವಾಗ ಹಾಡ್ಕೊಂಡು ಅವನು ಮುಸಲ್ಮಾನರ ಕೇರಿಗೆ ಬರ್ತಾನೆ. ಮುಸಲ್ಮಾನರ ಕೇರಿಗೆ ಬಂದಾಗ ಆ ಅರ್ಜುನ ಜೋಗಿಯನ್ನ ಮುಸಲ್ಮಾನ ಹೆಣ್ಣು ಮಕ್ಕಳು ತುಂಬಾ ಭಕ್ತಿ ಗೌರವದಿಂದ ಬರಮಾಡ್ಕೊಳ್ತಾರೆ. ಇದು ನಮ್ಮ ಜನಪದ ಮಹಾಭಾರತದಲ್ಲಿ ಬರುವಂಥದ್ದು. ಅರ್ಜುನ ಜೋಗಿ ಹಾಡಲ್ಲಿ ಚೆನ್ನಾಗಿದೆ ಅದು. ಅವ್ರ ನಮ್ಮ ಹಳ್ಳಿ ಜನ ಅರ್ಜುನ ಜೋಗಿಯಾಗಿ ಬಂದಾಗ ಆ ಮುಸಲ್ಮಾನ ಹೆಣ್ಣು ಮಕ್ಕಳು ಅವನನ್ನು ಬರಮಾಡ್ಕೊಳ್ಳೋದನ್ನ ಅವರು ಉರ್ದುನಲ್ಲೇ ಹಾಡ್ತಾರೆ. ಅವರು ಉರ್ದುನಲ್ಲೇ ಹಾಡ್ತಾರೆ, ಏನು ಭೇದ ಇಲ್ಲ ಅಲ್ಲಿ. ಅರ್ಜುನ ಹಾಡ್ಕೊಂಡು ಬರ್ತಾ ಇದ್ರೆ ಈ ಮುಸಲ್ಮಾನ ಹೆಣ್ಣು ಮಕ್ಕಳು ನೋಡ್ಬಿಟ್ಟು ನೋಡಿ ಹಿಂಗಾಡ್ತಾರಂತೆ ಅವರು. सुल्तान भी जल्दी आको जोगी का ऐसा तमाशा देखो, सुल्तान भी जल्दी आको जोगी के ऐसा तमाशा देखो, जोगी मोती का हार गले में डाले कर जोगी का नाच देखो, सुल्तान भी जोगी का नाच देखो, हाथ में किन्नार बजाते जोगी का पाँव में गुंगोर पुकारते, आते जाते खस्ते जाते आते खस्ते देखते तमाशा देखो. ಇದು ನಮ್ಮ ಹಳ್ಳಿ ಜನ ಉರ್ದುಲೇ ಹಾಡ್ತಾರೆ. ಅವ್ರಿಗೇನು ಭಾಷೆ ಭೇದ ಇಲ್ವೇ ಇಲ್ಲ. ಜನಪದ ಮಹಾಭಾರತ ಒಳಗಡೆ ಈ ಹಾಡುಗಳಿವೆ. ಅರ್ಜುನನ್ನ ಮನೆ ಕರ್ಕೊಂಡು ಹೋಗ್ತಾರೆ, ಅವನನ್ನ ದೇವರು ಅಂತ ಅನ್ಕೋತಾರೆ. ಅವನಿಗೆ ಕಲ್ಸಕ್ರೆ, ಕೊಬ್ಬರಿ, ಖರ್ಜೂರ, ಬಾದಾಮಿ, ಹಾಲು ಎಲ್ಲವನ್ನ ಕೊಟ್ಟು ಸತ್ಕಾರ ಮಾಡ್ತಾರೆ. ಅರ್ಜುನನಿಗೆ ಬಹಳ ಸಂತೋಷ ಆಗ್ತದೆ. ಎಷ್ಟು ಒಳ್ಳೆ ಹೆಣ್ಮಕ್ಳಮ್ಮ ನೀವು, ತಾಯಿ ಹಾಗೆ ನನ್ನನ್ನು ನೀವು ನೋಡ್ಕೊಂಡಿದ್ದೀರಿ ಅಂತ ಅಂದ್ಬಿಟ್ಟು ಅವನಿಗೆ ಆಶೀರ್ವಾದ ಮಾಡ್ತಾನೆ. ಅದು ಹಿಂಗೆ ಆಶೀರ್ವಾದ, ಬಿಸಲಿಗೆ ಮುಖ ತೋರದೆ ತಾಯಿಗಳೇ ಮುಸುಕು ನಿಮಗಾಗಲಮ್ಮ, ಬಿಸಲಿಗೆ ಮುಖ ತೋರದೆ ತಾಯಿಗಳೇ ಮುಸುಕು ನಿಮಗಾಗಲಮ್ಮ, ಬುರುಕಿಯ ಭೂಬಿಯರು ಅನ್ನುವಂತ ಹೆಸರುಗಳು ನಿಮ್ಮ ಪಾಲಿಗಾಗಲಮ್ಮ, ತಾಯಿಗಳೇ ನಿಮ್ಮ ಪಾಲಿಗಾಗಲಮ್ಮ. ಚಾರಿತ್ರಿಕವಾಗಿ ಹಿಂಗಾಯ್ತಾ ಇಲ್ವಾ ಗೊತ್ತಿಲ್ಲ, ಆದರೆ ಸಮನ್ವಯ ಇದೆಯಲ್ಲ, ಎಲ್ಲರನ್ನ ಒಳಗಡೆ ಬಿಟ್ಕೊಳ್ಳೋದು ಇದು ಕರ್ನಾಟಕದ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ನಾವೆಲ್ಲರೂ ವಿ ದ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಿ ಬಾಳೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ. Thank you.